Hello dear students, welcome to Sing Style of Max. ಸೊ ನಾವು ಇಂಟಿಗ್ರೇಷನ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಪರ್ಟಿಕ್ಯುಲರ್ಲಿ 7.9 ಎಕ್ಸಸೈಸ್ವರೆಗೂ ನಮ್ಮದು ಕ್ಲಾಸಸ್ ಮುಗಿದಿದ್ದಾವೆ, ಹೌದಲ್ವಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋದು ಎಕ್ಸಸೈಸ್ 7.10, ಓಕೆ, ವಿಚ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಯುವರ್ ಸಬ್ಸ್ಟಿಟ್ಯೂಷನ್ ಮೆಥಡ್. ನಾವು ಆಲ್ರೆಡಿ ಕಲ್ತಿದ್ದೀವಿ ಸಬ್ಸ್ಟಿಟ್ಯೂಷನ್ ಮೆಥಡ್ನ, ಅದ್ರ ಮೇಲೆ ಬೇಸ್ಡ್ ಆನ್ ಈ ಎಕ್ಸಸೈಸ್ ಇದೆ. ಅವಾಗ ಕಲ್ತಿರೋದು ಇಂಡೆಫಿನೆಟ್ಟು, ಹೌದಲ್ವಾ? ಈಗ ಕಲ್ತಿರೋದು ಡೆಫಿನೆಟ್ ಇಂಟೆಗ್ರಲ್ಸ್, ರೈಟ್? ಸೊ ಪ್ರೀವಿಯಸ್ ಲೆಕ್ಚರ್ಸ್ ಯಾರಾದರೂ ವಾಚ್ ಮಾಡಿಲ್ಲ ಅಂದರೆ ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಪ್ಲೀಸ್ ವಾಚ್ ದೋಸ್ ಲೆಕ್ಚರ್ಸ್ ಫಸ್ಟ್ ಆ್ಯಂಡ್ ದೆನ್ ಕಮ್ ಟು ದಿಸ್ ಲೆಕ್ಚರ್, ಓಕೆ? ಲಿಂಕ್ ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಲಿಂಕ್ ಪಿನ್ ಮಾಡಿರ್ತೀನಿ. ಅಲ್ಲಿ ನಿಮಗೆ ಆ ಲಿಂಕ್ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ಲಿ ಇಂಟಿಗ್ರೇಷನ್ ಚಾಪ್ಟರಿಂದು ಪ್ಲೇ ಲಿಸ್ಟಿಗೆ ಹೋಗ್ತೀರಾ. ಅಲ್ಲಿಂದ ಆರ್ಡರ್ ವೈಸ್ ವಾಚ್ ಮಾಡ್ಕೊಂಡು ಬನ್ನಿ, ಸೊ ದಟ್ ಯು ವಿಲ್ ಫೈಂಡ್ ಎ ಬೆಟರ್ ಕನೆಕ್ಷನ್, ಓಕೆ? ರೈಟ್, let's not waste the time and begin the exercise. Exercise 7.10, 7.10, okay? So ಏನಿದೆ ನೋಡಿ, ಕ್ವೆಶ್ಚನ್ ನಂಬರ್ 1 ಬಂದ್ಬಿಟ್ಟು ಸಿಂಪಲ್ ಇದೆ ನೋಡಿ. ಸೇಮ್ ನೀವೇನು ಇದನ್ನು ಮಾಡ್ತಾ ಇದ್ರಲ್ಲ, ಏನಂತಾರೆ ಅದನ್ನು, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಸ್ಟಾರ್ಟಿಂಗಲ್ಲಿ ಕಲ್ತಿದ್ರಲ್ಲ, ಅದೇ ಸೇಮ್ ಪ್ರೊಸೀಜರ್ನ ನಾವು ಇಲ್ಲಿ ಫಾಲೋ ಮಾಡ್ತೀವಿ. ಆದರೆ ನಮಗೆ ಡಿಫ್ರೆನ್ಸ್ ಎಲ್ಲಿ ಬರುತ್ತೆ ಅಂತಂದರೆ ಲಿಮಿಟ್ಸ್ ಅಲ್ಲಿ ನಮಗೆ ಏನೂ ಲಿಮಿಟ್ಸ್ ಇರಲಿಲ್ಲ. ಸೊ ದೇರ್ಫೋರ್ ಅದೇನಿತ್ತು ನಮಗೆ ಇಂಡೆಫಿನೆಟ್ ಇಂಟೆಗ್ರಲ್. ಇದು ಬಂದುಬಿಟ್ಟು ಡೆಫಿನೆಟ್ ಅಂತ ಅಂದರೆ ಏನು, ಸೇಮ್ ಪ್ರೊಸೀಜರಲ್ಲಿ ಸಾಲ್ವ್ ಮಾಡ್ತೀರಾ, ಆದರೆ ಇಲ್ಲಿ ಇಂಟಿಗ್ರೇಷನ್ ಕಾನ್ಸ್ಟೆಂಟ್ ಬರೆಯೋದಿಲ್ಲ. ಯಾಕೆ ಬರೆಯೋದಿಲ್ಲ ಅಂತ ರೀಸನ್ ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ, ಓಕೆ, ಪ್ರೀವಿಯಸ್ ಕ್ಲಾಸಲ್ಲಿ. ಆ್ಯಂಡ್ ಫೈನಲ್ ಆನ್ಸರ್ ಬಂದ ಮೇಲೆ ನೀವೇನು ಮಾಡ್ತೀರಾ, ಅಪ್ಪರ್ ಲಿಮಿಟ್ ಆ್ಯಂಡ್ ಲೋಯರ್ ಲಿಮಿಟ್ನ ಅಪ್ಲೈ ಮಾಡ್ತೀರಾ, ಕರೆಕ್ಟಾ? ಸೊ ಆ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಆ್ಯಂಡ್ ಪ್ರೀವಿಯಸ್ ಕ್ಲಾಸಲ್ಲಿ ಇನ್ನೊಂದು ಹೇಳ್ಕೊಟ್ಟಿದ್ದೆ ನಾನು ನಿಮಗೆ, ಏನಂತ ಅಂದರೆ ಕೆಲವೊಂದು ಸತಿ ನಾವು ಲಿಮಿಟ್ಸ್ನ ಸ್ಟಾರ್ಟಿಂಗಲ್ಲೇ ಅಪ್ಲೈ ಮಾಡ್ತೀವಿ. ಅಂದರೆ ಇದನ್ನು ಸಾಲ್ವ್ ಮಾಡಿದಾಗ ನಾವು ಇನ್ ಕೇಸ್ ಸಬ್ಸ್ಟಿಟ್ಯೂಷನ್ ಏನಾದರೂ ಮಾಡಿದ್ರೆ ಲಿಮಿಟ್ಸು ಕೂಡ ಚೇಂಜ್ ಮಾಡ್ತೀವಿ, ಓಕೆ? ಸೊ ಕೆಲವೊಂದು ಕೇಸಸಲ್ಲಿ ನಾವು ಮಾಡೋದಿಲ್ಲ. ಸೊ ಇಟ್ ಈಸ್ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ಅವರ್ ಸೆಲ್ಸ್. ನೀವು ಯಾವ ಥರ ಮಾಡಿದ್ರೂ ಕೂಡ ನಿಮಗೆ ಅದು ಈಸಿ ಆಗುತ್ತೆ. ಅರ್ಥ ಆಯ್ತಲ್ಲ, ರೈಟ್? ಸೊ ನಾನು ನಿಮಗೆ ಎರಡೂ ಥರದ್ದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ತೋರಿಸ್ತೀನಿ. ಅಂದರೆ ಇದರಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ನ ಒಂದು ಕೆಲಸ ಮಾಡೋಣ, ನಾವು ಸಬ್ಸ್ಟಿಟ್ಯೂಷನ್ನು ಲಾಸ್ಟಿಗೆ ಮಾಡ್ಕೊಂಡ್ರೆ ಹೆಂಗೆ ಬರುತ್ತೆ, ಆನ್ಸರ್ ಅಂತೂ ಸೇಮ್ ಬರುತ್ತೆ, ಓಕೆ? ಸ್ಟಾರ್ಟಿಂಗ್ ಮಾಡ್ಕೊಂಡ್ರೂ ಕೂಡ ಸೇಮ್ ಬರುತ್ತೆ. ನಿಮಗೆ ಯಾವ್ದು ಇಷ್ಟ ಇದೆಯೋ ಆ ಪ್ರೊಸೀಜರಲ್ಲಿ ನೀವು ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಕೇಸಸಲ್ಲಿ ನಾನು ನೋಡಿರೋದು ಏನು ಅಂತಂದರೆ, ಎಲ್ಲ ಟೀಚರ್ಸ್ ಮಾಡಿಸೋದು ಎಕ್ಸ್ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇದ್ದಂಗೆಲ್ಲ ಏನೋ ಟಿ ವ್ಯಾಲ್ಯೂ ಕೂಡ ಚೇಂಜ್ ಆಗುತ್ತೆ. ನೀವೇನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರೋ ಅಲ್ಲೂ ಕೂಡ ಲಿಮಿಟ್ಸ್ನ ಚೇಂಜ್ ಮಾಡೋ ಥರ ಮಾಡ್ತಾರೆ. ಬಟ್ ನೀವು ಡೈರೆಕ್ಟ್ ಮಾಡಿದ್ರೂ ಕೂಡ ಆನ್ಸರ್ ಅಂತೂ ಬಂದೇ ಬರುತ್ತೆ. ನಾನೊಂದು ಅಟ್ಲೀಸ್ಟ್ 2 or 3 ಪ್ರಾಬ್ಲಮ್ಸ್ ನಿಮಗೆ ಡೈರೆಕ್ಟ್ ಮಾಡಿಬಿಟ್ಟು ಲಾಸ್ಟಿಗೆ ಲಿಮಿಟ್ಸ್ ಅಪ್ಲೈ ಮಾಡಿದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ರಿಮೈನಿಂಗ್ನ ಬೇಕಿದ್ರೆ ನಿಮಗೆ ನಾರ್ಮಲ್ ಪ್ರೊಸೀಜರಿಂದ ತೋರಿಸ್ತೀನಿ. ನೀವು ಆ ಸ್ಟಾರ್ಟಿಂಗ್ 3 ಪ್ರಾಬ್ಲಮ್ಸು 2 or 3 ಪ್ರಾಬ್ಲಮ್ಸ್ ಏನು ಮಾಡ್ತೀನಲ್ಲ, ಅದನ್ನು ನೀವು ಏನು ಮಾಡ್ಬೋದು, ಇನ್ನೊಂದು ಮೆಥಡಿಂದ ನೀವಾಗ ಟ್ರೈ ಮಾಡ್ಬೋದು. ಅರ್ಥ ಆಯ್ತಲ್ಲ? ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್, ಓಕೆ? ಐ ವಿಲ್ ಶೋ ಯು ಹೌ ಟು ಸಾಲ್ವ್ ದಿಸ್. ಸಿ ಹಿಯರ್, 0 to 1 x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 dx. ಇದಂತಾನೆ ಅವ್ರು ಸಾಲ್ವ್ ಮಾಡೋಕ್ಕೆ ಹೇಳಿರೋದು. ನಾವೇನು ಮಾಡೋಣ, ಫಸ್ಟು ಲೆಟ್ I ಈಸ್ ಈಕ್ವಲ್ ಟು ಇಂಟಿಗ್ರಲ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 dx ಅಂತ ಬರ್ಕೊಳೋಣ. ಅರ್ಥ ಆಗ್ತಿದೆಯಾ? ರೈಟ್, ಏನು ಮಾಡಿದೆ ನಾನು, ಲಿಮಿಟ್ಸ್ ಬರೋದಿಲ್ಲ ಅಷ್ಟೇ, ವಿತೌಟ್ ಲಿಮಿಟ್ ಇಂಡೆಫಿನೆಟ್ ಅಷ್ಟೇ ತೊಗೊಂಡ್ರೆ ನಾನು ಇದನ್ನು ಇಂಟಿಗ್ರೇಟ್ ಹೇಗೆ ಮಾಡೋದು, ನನ್ನ ಫೈನಲ್ ಆನ್ಸರ್ ಇದನ್ನು ಇಂಟಿಗ್ರೇಟ್ ಮಾಡೋದು, ಕರೆಕ್ಟಾ? ಬಟ್ ಸದ್ಯಕ್ಕೆ ಇಂಡೆಫಿನೆಟ್ನ ನಾನು ಸಾಲ್ವ್ ಮಾಡಬೇಕು ಅಂದರೆ ಹೇಗೆ ಮಾಡ್ತೀನಿ, ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಐ ಟೋಲ್ಡ್ ಯು, ಯಾವಾಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಪ್ಲೈ ಮಾಡೋದು, ಫಂಕ್ಷನ್ ಆ್ಯಂಡ್ ಇಟ್ಸ್ ಡೆರಿವೇಟಿವ್ ಎಕ್ಸಿಸ್ಟ್, ಓಕೆ? ಸೊ ಎಕ್ಸ್ ಸ್ಕ್ವೇರಿಂದು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡೆರಿವೇಟಿವ್ನು 2x, ಆದರೆ ಇಲ್ಲಿ 2 ಇಲ್ಲ, ಕರೆಕ್ಟಾ? ಹಂಗಂತ ನಾವೇ 2 ಬರೆದ್ರೆ ಅದು ತಪ್ಪಾಗುತ್ತೆ, ಹೌದಲ್ವಾ? ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2, ಅವಾಗ ಏನಾಗುತ್ತೆ, 2 ಕ್ಯಾನ್ಸಲ್ ಆಗಿ ಸೇಮ್ ಉಳಿಯುತ್ತೆ ಆನ್ಸರು, ಕರೆಕ್ಟಾ? ಸೊ ಸ್ಟೆಪ್ಪಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಮಾಡಿದಾಗ ನೀವು ಪ್ರೀವಿಯಸ್ ಸ್ಟೆಪ್ಪಿಗೆ ವಾಪಸ್ ಹೋಗಬಹುದೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಹೋಗಬಹುದು ಅಂತ ಅಂದರೆ ನೀವು ಮಾಡಿರೋ ಸಬ್ಸ್ಟಿಟ್ಯೂಷನ್ ಕರೆಕ್ಟ್ ಇದೆ, ಆಲ್ಟ್ರೇಷನ್ ಕರೆಕ್ಟ್ ಇದೆ ಅಂತ, ಓಕೆ? ಸೊ ನಾವು 2 ಕ್ಯಾನ್ಸಲ್ ಆದರೆ ಮತ್ತೆ ಪ್ರೀವಿಯಸ್ ಸ್ಟೆಪ್ಪೇ ಸಿಗುತ್ತಾ, ಅಲ್ಲಿಗೆ ನಾನು ಮಾಡಿರೋದು ಕರೆಕ್ಟ್ ಇದೆ. ಈಗ 1/2 ಹೊರಗಿರಲಿ ಬೇಕಿದ್ರೆ. ಆ್ಯಂಡ್ ಇಲ್ಲೇನು ಮಾಡೋಣ, ಟಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1, ಅವಾಗ ಡಿ ಟಿ ಏನಾಗುತ್ತಪ್ಪ, ಡಿ ಟಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಈಸ್ 2x dx, ಕರೆಕ್ಟ್ ಇದೆಯಾ? ಸೊ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೇನು ಸಿಗುತ್ತೆ ನೋಡಿ, ಐ ಈಸ್ ಈಕ್ವಲ್ ಟು 1/2 ನಾನು ಹೊರಗೆ ಬರ್ಕೋತೀನಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಜಾಗದಲ್ಲಿ ಟಿ, ನ್ಯೂಮರೇಟ್ರು 2x dx ಸೇರಿಬಿಟ್ಟು ಟೋಟಲ್ ಏನಾಗುತ್ತೆ, ಡಿ ಟಿ ಆಗುತ್ತೆ. ಸೊ ಡಿ ಟಿ ಬರ್ಕೋತೇನೆ, ಓಕೆ? 1/2, ಟೆಲ್ ಮಿ ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಲಾಗ್ ಟಿ? ಎಸ್, 1/x, ಸಾರಿ ಇಂಟಿಗ್ರೇಷನ್ ಅಲ್ಲ, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ 1/x, ಕರೆಕ್ಟಾ? ಹಾಗಾಗಿ ಇಂಟಿಗ್ರೇಷನ್ ಆಫ್ 1/t ಈಸ್ ವಾಟ್, ಲಾಗ್
ಮಾಡ್ ಟಿ. ಕರೆಕ್ಟಾ? ಈಗ ಈ ಥರ ನಾವು ಹೇಳ್ಕೊಟ್ಟಿರ್ತೀವಲ್ಲ, ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಏನಂತಂದರೆ ಇಲ್ಲೇ ತೊಗೊಂಡು ಬಂದು ಲಿಮಿಟ್ಸ್ ಅಪ್ಲೈ ಮಾಡ್ತಾರೆ. ಇಲ್ಲ, ನೀವು ಲಿಮಿಟ್ಸ್ ಯಾವಾಗ ಅಪ್ಲೈ ಮಾಡಬೇಕಂದ್ರೆ ಈ ಲಿಮಿಟ್ಸು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ತಾನೇ, ಎಕ್ಸಿಂದು ಲಿಮಿಟ್ಸ್ ಇವು, ಹೌದಲ್ವಾ? ಸೊ ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಇದು ಕೂಡ ನನಗೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದರೆ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನಾನು. ಕರೆಕ್ಟ್? ಸೊ ಏನು ಮಾಡಬೇಕು ಈಗ, ಫಸ್ಟ್ ನಿಮ್ಮ ಕೆಲಸ ಏನಂದರೆ 1/2 log ಟಿನ ರೀಪ್ಲೇಸ್ ಮಾಡಿ ಇನ್ ಟರ್ಮ್ಸ್ ಆಫ್ ಎಕ್ಸ್ ವಾಪಸ್ ಬರೀರಿ. ಈಗ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದ್ದಾಗ ಎಕ್ಸಿನ ಲಿಮಿಟ್ಸ್ನ ಅಪ್ಲೈ ಮಾಡ್ಕೊಳ್ರಿ 0 ಇಂದ 1. ಸೊ ಲಿಮಿಟ್ಸ್ ಅಪ್ಲೈ ಮಾಡೋದು ಅಂದರೆ ಹೇಗಂತ ಹೇಳ್ಕೊಟ್ಟಿದ್ದೀನಿ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಎಸ್ ಓ ನೋ? ಸೊ 1 square plus 1, what is 1 square plus 1? 2, log mod 2, minus log 0 plus 1, what is log 1? ಎಸ್, ವಾಟ್ ಈಸ್ ಲಾಗ್ 1? 0 ತಾನೆ. ಸೊ ಈ ವ್ಯಾಲ್ಯೂ 0 ಆಯಿತು. ಅಲ್ಲಿಗೆ ನಮಗೆ ಆನ್ಸರ್ ಏನು ಸಿಕ್ತು? ಎಸ್, ಯು ಗೋಟ್ ದ ಆನ್ಸರ್ 1/2 log 2. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ ಏನಂತಂದರೆ ಇಲ್ಲ ಲಿಮಿಟ್ಸ್ ಅಪ್ಲೈ ಮಾಡಬೇಕಾದ್ರೆ ಟಿ ಇದ್ದಾಗಲೇ ಅಪ್ಲೈ ಮಾಡ್ತಾರೆ, ಅದು ತಪ್ಪು. ಓಕೆ, ಆ್ಯಂಡ್ ಕೆಲವರು ಮಾಡೋ ಮಿಸ್ಟೇಕ್ ನಾನು ಅಬ್ಸರ್ವ್ ಮಾಡಿದ್ರೆ ಏನಂದರೆ ನಾರ್ಮಲ್ ಹ್ಯಾಬಿಟ್ ಆಗಿರುತ್ತಲ್ಲ, ಅದಕ್ಕೆ ಏನು ಮಾಡಿಬಿಡ್ತಾರೆ, ಇದನ್ನು ಫುಲ್ ಆನ್ಸರ್ ಬರೀತಾರೆ ಪ್ಲಸ್ ಸಿ ಅಂತ ಬರೆದ್ಬಿಡ್ತಾರೆ. ಬರೆಯೋಂಗಿಲ್ಲ. ಡೆಫಿನೆಟ್ ಇಂಟೆಗ್ರಲ್ಸಲ್ಲಿ ನಾವು ಯಾವುದೇ ರೀತಿಯಾದ ಕಾನ್ಸ್ಟೆಂಟ್ನ ಬರೆಯೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಟಿ ಇದ್ದಾಗ ಸಬ್ಸ್ಟಿಟ್ಯೂಟ್ ಮಾಡಬೇಡಿ ಅಂತ ಹೇಳಿದ್ದೀನಲ್ಲ, ಅದು ಯಾವಾಗ ಅಂತಂದರೆ ನಾವು ಇಲ್ಲಿ ಇಂಡೆಫಿನೆಟ್ ಅಂದ್ಕೊಂಡು ಕೊನೆಗೆ ಬಂದಾಗ. ಇಲ್ಲ ಮ್ಯಾಮ್ ನಾನು ಟಿ ಇಲ್ಲಿರುತ್ತಲ್ಲ ಆವಾಗಲೇ ನಾನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ನಮ್ಮ ಸರ್ ಹೇಳ್ಕೊಟ್ಟಿದ್ದಾರೆ ಅಂತ ಅಂದರೆ ಅದು ಯಾವಾಗ ನೀವು ಈ ಎಕ್ಸಿಂದ ಲಿಮಿಟ್ಸ್ ಇದಾವಲ್ಲ ಇವು ಚೇಂಜ್ ಆದಾಗ ಇಲ್ಲಿ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ ಟಿದು ಲಿಮಿಟ್ಸು ಬರಿತೀರಾ ಅವಾಗಷ್ಟೇ. ಅರ್ಥ ಆಯ್ತಲ್ಲ? ಸೊ ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ. ರೈಟ್? ಸೊ ದಿಸ್ ಈಸ್ ಯೋರ್ ಫೈನಲ್ ಆನ್ಸರ್. ನೀವು ಬೇಕಿದ್ರೆ ಆ ಪ್ರೊಸೀಜರಿಂದ ಅಂದರೆ ಟಿ ವ್ಯಾಲ್ಯೂಸು ಬರೀರಿ, ಬೇಕಿದ್ರೆ ನಿಮಗೆ ಅದೇ ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸಿ ಇಯರ್ ಅದನ್ನು ಹೆಂಗೆ ಬರೆಯೋದು ಅಂತ ತಿಳ್ಕೊಳ್ಳಿ. ಸಬ್ಸ್ಟಿಟ್ಯೂಷನ್ ಮಾಡ್ತಿದ್ದೀರಲ್ಲ, ಟಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಟಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಎಕ್ಸಿಂದ ಲಿಮಿಟ್ಸ್ ಎಲ್ಲಿಂದ ಎಲ್ಲಿದೆ? 0 to 1. ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ದಾಗ. ನಾನೀಗ ಎಕ್ಸ್ನ ತೆಗೆದುಬಿಟ್ಟು ವಿತ್ ರೆಸ್ಪೆಕ್ಟ್ ಟು ಟಿ ಬರಿತಿದ್ದೀನಿ ಅಂದರೆ ಇವು ಕೂಡ ಚೇಂಜ್ ಆಗೇ ಆಗ್ತಾವ ಲಿಮಿಟ್ಸು. ರೈಟ್? 0 ಜಾಗದಲ್ಲಿ ಏನು ಬರಿಬೇಕು ನನಗೆ ಗೊತ್ತಿಲ್ಲ, ಒಟ್ಟು ಟಿದು ಲಿಮಿಟ್ ಬರಿಬೇಕಂತ ಅಷ್ಟೇ ಗೊತ್ತು, ಹೌದಲ್ವಾ? ಸೊ ಏನು ಮಾಡಬೇಕು, ಎಕ್ಸ್ ಎಲ್ಲಿದೆಯೋ ಅಲ್ಲಿ ಈ 0ನ, ಇದು ಎಕ್ಸಿನ ಲಿಮಿಟ್ ತಾನೆ, ಸೊ 0 ಅಂತ ತಗೊಂಡೋಗಿ ಹಾಕ್ರಿ. 0 square plus 1. ಆನ್ಸರ್ ಏನು ಬಂತಪ್ಪ? 1. 0 square 0, 0 plus 1 1. ರೈಟ್? ಸೊ ಎಕ್ಸ್ ವ್ಯಾಲ್ಯೂ 0 ಇದ್ದಾಗ ಟಿ ವ್ಯಾಲ್ಯೂ 1 ಇರುತ್ತೆ. ಹಂಗಂದರೆ ನಾನು ಇನ್ ಟರ್ಮ್ಸ್ ಆಫ್ ಡಿ ಟಿ ಬರಿಬೇಕಾದ್ರೆ ಇಲ್ಲಿ 1 ಬರಿಬೇಕು, ಲೋಯರ್ ಲಿಮಿಟ್. ಅದೇ ಎಕ್ಸು ಇದು 1 ಇದ್ದಾಗ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಸೊ ಎಕ್ಸ್ ಜಾಗದಾಗ 1 ಹಾಕಿ, ಟಿ ಈಸ್ ಈಕ್ವಲ್ ಟು 1 square plus 1, ದಟ್ ಈಸ್ ಈಕ್ವಲ್ ಟು 2. ಹಂಗಂದರೆ ಎಕ್ಸು 1 ಇದ್ದಾಗ ನಾನಿಲ್ಲಿ 2 ಬರ್ಕೋಬೇಕು ಡಿ ಟಿ ಅಲ್ಲಿ ಚೇಂಜ್ ಮಾಡ್ಕೊಂಡಾಗ. ಆಮೇಲೆ ನೀವು ಸೇಮ್ ಇಂಟಿಗ್ರೇಷನ್ ಪ್ರೊಸೀಜರ್ ಮಾಡಿಬಿಟ್ಟು ಬೇಕಿದ್ರೆ ಲಿಮಿಟ್ಸ್ ಅಪ್ಲೈ ಮಾಡಿದ್ರೆ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಅರ್ಥ ಆಯ್ತಲ್ಲ? ಯಾಕೆ 1/2 log ಟಿ ಬರುತ್ತಾ? ಆವಾಗ ಲಿಮಿಟ್ಸ್ ಏನು ಬರುತ್ತೆ ನಿಮಗೆ? ಎಲ್ಲಿಂದ? 1ಇಂದ 2ನ. ಸೊ log 2 ಮೈನಸ್ log 1 ಅಂತ ಬರುತ್ತೆ. ಈ ಸ್ಟೆಪ್ ಬರುತ್ತೆ ಅವಾಗ. ಆಟೋಮೆಟಿಕಲಿ ಯು ವಿಲ್ ಗೆಟ್ ದಿಸ್ ಆನ್ಸರ್. ದಟ್ಸ್ ಇಟ್. ಅರ್ಥ ಆಯ್ತಲ್ಲ? ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 2. 0 to π/2 ಸ್ಕ್ವೇರ್ ರೂಟ್ sin 5 cos 5 cos to the power of 5. ಓಕೆ, ಇದನ್ನು 5 ಅಂತಾರೆ, ಇದನ್ನು 5 ಅಂತಾರೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ರೈಟ್? ಇದನ್ನು ಹೆಂಗೆ ಸಾಲ್ವ್ ಮಾಡೋದ್ರಿ? ಅವ್ರು ಹೇಳಿರೋದು ಸಬ್ಸ್ಟಿಟ್ಯೂಷನ್ ಮೆಥಡ್ ತಾನೆ. ಸೊ ಹಾಗಾಗಿ ಸೇಮ್ ಟಿ ಈಸ್ ಈಕ್ವಲ್ ಟು ನಾನು ಸೈನ್ ತೀಟಾ ತೊಗೊಂಡ್ರೆ ಅದರದ್ದು ಡಿಫ್ರೆನ್ಸಿಯೇಷನ್ ಇಲ್ಲ ಐತೆ ತಾನೆ. ಸೊ ತೀಟಾ ಅಲ್ಲ, ಇನ್ ಟರ್ಮ್ಸ್ ಆಫ್ 5 ಇದೆ ಅಂದರೆ 5 ತೊಗೋಬೇಕು ನೀವು. ಸೊ ಕಾಸ್ 5 ಸೈನ್ ತೀಟಾ ಡಿಫ್ರೆನ್ಸಿಯೇಷನ್ ಕಾಸ್ ತೀಟಾ, ದೆನ್ ಅದೇನಿತ್ತಲ್ಲ ಇದೆಲ್ಲಿಂದ ಬಂತು? ಡಿ ಟಿ ಬೈ ಡಿ ಫೈ ಅಂತ ಬರ್ಕೋತೀವಲ್ಲ, ಆ ಡಿ ಫೈ ಈ ಕಡೆ ಕಳಿಸಿದೆ. ಸೊ ಒಂದು ಕಾಸ್ 5 ಡಿ ಫೈ ಏನಾಗುತ್ತೆ? ಡಿ ಟಿ ಆಗುತ್ತೆ ಅಂತ ಗೊತ್ತಾಯ್ತು ನನಗೆ. ಅಲ್ಲಿಗೆ ಇನ್ನೂ ಎಷ್ಟು ಉಳೀತು? ಕಾಸ್ ಪವರ್ 4 5 ಉಳ್ಕಂತು, ಹೌದಲ್ವಾ? ಸೊ ನಮಗೆ ಗೊತ್ತಿದೆ ಆಲ್ರೆಡಿ ಕಾಸ್ ಸ್ಕ್ವೇರ್ 5 ಈಸ್ ನಥಿಂಗ್ ಬಟ್ 1 ಮೈನಸ್ ಸೈನ್ ಸ್ಕ್ವೇರ್ 5. ರೈಟ್? ಸೊ ಕಾಸ್ ಸ್ಕ್ವೇರ್ ಪವರ್ 4 ಬೇಕಂದ್ರೆ ಹೋಲ್ ಸ್ಕ್ವೇರ್ ತಾನೆ. ರೈಟ್? ಹೋಲ್ ಸ್ಕ್ವೇರ್ ತಾನೆ. ಸೊ ದೇರ್ ಫೋರ್ ಏನು ಮಾಡ್ತೀರಾ? ಸೊ ನಿಮಗೆ ಇಲ್ಲೇನು ಕಾಸ್ ಪವರ್ 4 ಉಳ್ಕೊಳುತ್ತಲ್ಲ, ಒಂದು ಕಾಸ್ ಅಂತೂ ಇಲ್ಲಿ ಹೋಗುತ್ತೆ ಡಿ ಟಿಯಲ್ಲಿ, ಇನ್ನು 4 ಉಳಿಯುತ್ತಲ್ಲ ಅದನ್ನು ನಾವು ಕಾಸು ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಆವಾಗ ಒಂದು ಕಾಸು ಸ್ಕ್ವೇರ್ ಇಷ್ಟಕ್ಕೆ ಈಕ್ವಲ್ ಆದರೆ ಹೋಲ್ ಸ್ಕ್ವೇರ್ ಐತೆ ತಾನೆ, ಅದನ್ನು ಇಲ್ಲಿ ಅಪ್ಲೈ ಮಾಡಿರಿ. ಅವಾಗ ಏನಾಗುತ್ತೆ ನಿಮ್ಮ ಕ್ವಶನ್ ಹೇಗೆ ಚೇಂಜ್ ಆಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಐ ಈಸ್ ಈಕ್ವಲ್ ಟು ರೂಟ್ ಸೈನ್ 5 ಅಂತ ಅಂದರೆ ಟಿ ಬರ್ತಿದ್ದೀರಾ, ಕಾಸ್ 5 ಡಿ 5 ಹೋಯ್ತು 1,
ಅದೇನಾಯಿತು ಡಿ ಟಿ ಆಯಿತು. ಇನ್ನು ರಿಮೈನಿಂಗ್ ಕಾಸ್ ಪವರ್ 4 ಇತ್ತಲ್ಲ, ಅದು ಕಾಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ದಟ್ ಈಸ್ ನಥಿಂಗ್ ಬಟ್ 1 ಮೈನಸ್ ಸೈನ್ ಸ್ಕ್ವೇರ್. ಸೈನ್ ಸ್ಕ್ವೇರ್ ಅಂತ ಅಂದರೆ ಏನು? ಸೈನ್ ಅಂದರೆ ಏನು? ಟಿ ತಾನೆ. ಸೊ ದೇರ್ ಫೋರ್ ಇದೇನಾಗುತ್ತೆ 1 ಮೈನಸ್ ಟಿ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ಟಿ ಸ್ಕ್ವೇರ್ ಆಗುತ್ತೆ ತಾನೆ. ಟಿ ಅಂದರೆ ಸೈನ್ 5. ಸೊ 1 ಆ್ಯಸ್ ಇಟ್ ಈಸ್ 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಟಿ ಸ್ಕ್ವೇರ್. ಹೋಲ್ ಸ್ಕ್ವೇರ್ ಬೇರೆ ಐತೆ, ಅದನ್ನೇ ಇಲ್ಲಿ ಬರೆದಿರೋದು. ಸೊ 4 ಕಾಸ್ 5 ಓದು. 1 ಕಾಸ್ 5 ಇಂಟು ಡಿ 5 ಈಸ್ ನಥಿಂಗ್ ಬಟ್ ಡಿ ಟಿ. ಸೊ ಯು ರೈಟ್ ಲೈಕ್ ದಿಸ್. ಅರ್ಥ ಆಗ್ತಿದೆಯಾ? ರೈಟ್. ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ? ಬರಿಬೇಕಾಗತ್ತೆ. ಸೊ ಐ ಈಸ್ ಈಕ್ವಲ್ ಟು, ಈಗೇನು ಮಾಡ್ತೀರಾ ನೋಡಿ, ರೂಟ್ ಟಿ ಸಿಂಪ್ಲಿಫೈ ಮಾಡಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಇಂಟು ಎ ಇಂಟು ಬಿ. ಕರೆಕ್ಟ್ ಇದೆಯಾ? ರೈಟ್. ಇಂಟು ಡಿ ಟಿ ವಿಚ್ ಈಸ್ ಈಕ್ವಲ್ ಟು ಐ ಈಸ್ ಈಕ್ವಲ್ ಟು ರೂಟ್ ಟಿ 1 ಪ್ಲಸ್ ಟಿ ಪವರ್ 4 ಮೈನಸ್ 2 ಟಿ ಸ್ಕ್ವಯರ್ ಡಿ ಟಿ. ರೈಟ್. ಈಗೇನು ಮಾಡೋಣ? ರೂಟ್ ಟಿನ ಒಳಗೆ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡಿಬಿಟ್ಟು ದೆನ್ ಎಕ್ಸ್ ಪವರ್ ಎನ್ ಫಾರ್ಮುಲಾ ನಿಮಗೆ ಆಲ್ರೆಡಿ ಗೊತ್ತಿದೆಯಲ್ಲ, ಆ ಥರ ಅಪ್ಲೈ ಮಾಡ್ಕೊಳ್ಳಿ. ಐ ಈಸ್ ಈಕ್ವಲ್ ಟು ರೂಟ್ ಟಿ ಇಂಟು 1 ಈಸ್ ರೂಟ್ ಟಿ ಪ್ಲಸ್ ರೂಟ್ ಟಿ ಇಂಟು ಟಿ ಪವರ್ 4. ರೂಟ್ ಟಿ ಅಂದರೆ ಏನು ಹೇಳಿ? ಟಿ ಪವರ್ 1/2 ತಾನೆ, ಇಂಟು ಟಿ ಪವರ್ 4 ಮೈನಸ್ 2 ಇಂಟು ಟಿ ಪವರ್ 1/2 ರೂಟ್ ಟಿ ಅದು ಇಂಟು ಟಿ ಸ್ಕ್ವೇರ್. ಅರ್ಥ ಆಗ್ತಿದೆಯಾ? ಇಲ್ಲಿ ಕೊನೆಗೇನು ಡಿ ಟಿ. ಓಕೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಬೇಸಸ್ ಸೇಮ್ ಇದೆ, ಪವರ್ಸ್ ಕ್ಯಾನ್ ಬಿ ಆ್ಯಡೆಡ್, ರೈಟ್. ಸೊ ರೂಟ್ ಟಿ ಪ್ಲಸ್ ಟಿ ಟು ದಿ ಪವರ್ ಆಫ್ 1/2 ಪ್ಲಸ್ 4 ಅಂತ ಅಂದ್ರೇನು? 4 to 8 ಪ್ಲಸ್ 1 9/2 ಮೈನಸ್ 2 ಇಂಟು ಟಿ ಪವರ್ 1/2 ಪ್ಲಸ್ 2 ಅಂದರೆ 2 to 4 4 ಪ್ಲಸ್ 1 5. ಕರೆಕ್ಟ್ ಇದೆಯಾ? 5 ಎಷ್ಟು? 2. ಓಕೆ. ಇಂಟು ಡಿ ಟಿ. ಈಗ ಇಂಟಿಗ್ರೇಷನ್ ಮಾಡಿ. ಇಂಟಿಗ್ರೇಷನ್ ನಮಗೆ ಗೊತ್ತಿದೆ, ಎಕ್ಸ್ ಪವರ್ ಎನ್ ಇದ್ದರೆ ಆನ್ಸರ್ ಏನಾಗುತ್ತೆ? ಎಕ್ಸ್ ಪವರ್ ಎನ್ ಪ್ಲಸ್ 1/n ಪ್ಲಸ್ 1. ಸೊ ಟಿ ಪವರ್ ಹಾಫ್ ಅಂತ ಅಂದರೆ ಏನಾಗುತ್ತೆ? ಹಾಫ್ 1/2 ಪ್ಲಸ್ 1. ಹೌದಲ್ವಾ? ಎಕ್ಸ್ ಪವರ್ ಎನ್. ಎನ್ ಅಂದರೆ ಇದೇನು? 1/2. ಸೊ ಎನ್ ಪ್ಲಸ್ 1 ಅಂದರೆ 1/2 ಪ್ಲಸ್ 1. 1/2 ಪ್ಲಸ್ 1 ಅಂದರೆ ಎಷ್ಟಾಗುತ್ತೆ? 3/2. ಡಿನಾಮಿನೇಟರಾಗೆ 3/2 ಪ್ಲಸ್ ಟಿ ಟು ದ ಪವರ್ 9/2 ಪ್ಲಸ್ 1 ಆಗುತ್ತಾ? 9 ಪ್ಲಸ್ 2 ಅಂದರೆ 11/2 ಡಿವೈಡೆಡ್ ಬೈ ಇಲ್ಲೇನಾಗುತ್ತೆ? ಇಲ್ಲೂ ಕೂಡ 11/2 ಆಗುತ್ತೆ. ಮೈನಸ್ 2 ಹಾಗೆ ಇರಲಿ. ಟಿ ಟು ದ ಪವರ್ 5/2 ಪ್ಲಸ್ 1 ಅಂತ ಅಂದರೆ ಎಷ್ಟಾಗುತ್ತೆ ರೀ? 7/2. ಸೊ ಇಲ್ಲೇನಾಗುತ್ತೆ? 7/2. ಓಕೆ. ಬೈ ಡಿಫಾಲ್ಟ್ ಅಭ್ಯಾಸ ಇದೆ ಅಂತ ಪ್ಲಸ್ ಸಿ ಬರೀಲಿಕ್ಕೆ ಹೋಗಬೇಡಿ. ಈಗ ಸಿಂಪ್ಲಿಫೈ ಮಾಡಿ ನಿಮಗೇನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. 2/3 ಇದು ಮೇಲೆ ಬಂತು. ನೆಕ್ಸ್ಟ್ ಟಿ ಜಾಗದಾಗ ಏನಿದೆ ನೋಡಿ? ಸೈನ್ 5 ಹೋಲ್ ಟು ದ ಪವರ್ ಆಫ್ ಏನಿದೆ? 3/2 ಪ್ಲಸ್ ಇದು ಮೇಲೆ ಬಂದರೆ 2/11 ಸೈನ್ 5 ಹೋಲ್ ಟು ದಿ ಪವರ್ ಆಫ್ 11/2 ಮೈನಸ್ ಇದು ಮೇಲೆ ಹೋದರೆ 2/7. ಇದು ಆಲ್ರೆಡಿ ಒಂದು 2 ಐತೆ. ಸೊ 2 ಇಂಟು 2 4/7 ಸೈನ್ 5 ಹೋಲ್ ಪವರ್ 7/2 ಆಗುತ್ತೆ. ಹೌದಲ್ವಾ? ಸೊ ಈಗೇನಾಗೋದು ನೋಡಿ, ನೀವು ಲಿಮಿಟ್ಸ್ ಅಪ್ಲೈ ಮಾಡಿದ್ರೆ, ಈಗ ಲಿಮಿಟ್ ಅಪ್ಲೈ ಮಾಡ್ಬೋದು. ಎಲ್ಲ 5 ಅಲ್ಲಿ ಬರ್ದಿದ್ದೀರ ತಾನೆ. 0 π/2 ಸೈನ್ 0 ಸೈನ್ 0 ಸೈನ್ 0 ಅಂದರೆ 0ನೇ, ಗೊತ್ತಾಯ್ತು. ಹಂಗಂದ್ರೆ ಲೋವರ್ ಲಿಮಿಟ್ ಅಪ್ಲೈ ಮಾಡೋದೇ ಬೇಡ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಸೈನ್ π/2 ಅಂದರೆ ಸೈನ್ 90 1 1 1. ಕರೆಕ್ಟಾ? ದೇರ್ ಫೋರ್ ಇದೇನಾಗುತ್ತೆ? 2/3 ಇಂಟು 1 ಪ್ಲಸ್ 2/11 ಇಂಟು 1 ಮೈನಸ್ 4/7 ಇಂಟು 1 ಈಸ್ ಈಕ್ವಲ್ ಟು ಎಲ್ ಸಿ ಎಮ್ ತೊಗೊಂಡ್ರೆ ನಿಮಗೆ ಆನ್ಸರ್ ಏನು ಸಿಗುತ್ತೆ ನೋಡಿ. ಇಲ್ಲಿ 7 3 21 21 ಇಂಟು 11 ಎಷ್ಟಾಗುತ್ತೆ ರೀ? 231. ಸೊ 3 1s 3 7 ಟಿ 7 77 ಇಂಟು 2 ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡಿ. 77 ಇಂಟು 2 ಅಂದರೆ 70 ಇಂಟು 2 ಎಷ್ಟು? 140. 7 2 14. ಸೊ 140 ಪ್ಲಸ್ 14 ಮಾಡಿದ್ರೆ ಎಷ್ಟಾಗುತ್ತೆ? 154 ಪ್ಲಸ್ ವಿತೌಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಅಪ್ಕಮಿಂಗ್ ಎಕ್ಸಾಮ್ಸ್ ಆ್ಯಸ್ ವೆಲ್. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಇಲ್ಲಾದರೂ ಇರಲಿ, ಅಥವಾ ನೀವು ನಿಮ್ಮ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡ ಮೇಲೆ ಬರೀತೀರಾ ಅಂದರೆ ಅವಾಗಾದರೂ ಇರಲಿ, ಬಟ್ ನಿಮ್ಮದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಎಷ್ಟು ಸ್ಪೀಡ್ ಇದೆ ಅನ್ನೋದು ಭಾಳ ಮ್ಯಾಟ್ರ್ ಆಗುತ್ತೆ. ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟು 11 1s 11 20 1s. ಕರೆಕ್ಟಾ? ಸೊ 21 ಇಂಟು 2 ಅಂದರೆ ಎಷ್ಟಾಗುತ್ತೆ ರೀ? 22s 40 ಆ್ಯಂಡ್ 1 ಇಂಟು 2 2. ಸೊ ದೇರ್ ಫೋರ್ 40 ಪ್ಲಸ್ 2 42 ಮೈನಸ್ 7 1s 7 33s 33 ಇಂಟು 4 ಅಂದರೆ ಎಷ್ಟು? 40 ಇಂಟು 30
120ನ 4 3 12, ಎಸ್ 120. ನೆಕ್ಸ್ಟ್ ಮತ್ತೆ 4 × 3 ಅಂದರೆ 12, ರೈಟ್. ಸೊ ಪ್ಲಸ್ 12 ಮಾಡಿದ್ರೆ 132 ಆಯಿತಾ. ಈಗೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಏನು ಸಿಕ್ತು? 64/231. ಓಕೆ, ನೆನಪಿರಲಿ, ನೀವು ಲಿಮಿಟ್ಸ್ ಅಪ್ಲೈ ಮಾಡಿದಾಗ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಲಿಮಿಟ್ಸ್ ಅಪ್ಲೈ ಮಾಡಿದಾಗ ಇನ್ ಟರ್ಮ್ಸ್ ಆಫ್ 5 ಬರ್ದಿದ್ರೆ 5 ಲಿಮಿಟ್ಸ್ ಹಾಕ್ರಿ. ಇನ್ ಟರ್ಮ್ಸ್ ಆಫ್ ಇಲ್ಲ ಮ್ಯಾಮ್ ನಾವು ಇಲ್ಲಿ ಕನ್ಫ್ಯೂಸ್ ಆಗ್ತೀವಿ ಸ್ಟಾರ್ಟಿಂಗಿಂದ ಬರ್ಕೊಂಬರ್ತೀವಿ ಅಂತಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರೀಬೇಕಾದ್ರೆ ಇನ್ ಟರ್ಮ್ಸ್ ಆಫ್ ಟೀನೇ ಇರಬೇಕು ಅಂತಂದರೆ ಹೇಗೆ ಮಾಡೋದು? ಇಲ್ಲಿ ಏನಿಲ್ಲ, 5 ವ್ಯಾಲ್ಯೂ 0 ಇದ್ದಾಗ ಇಲ್ಲಿ 0 ತಗೊಂಬಂದು ಈ 5 ಜಾಗದಾಗ ಹಾಕ್ಬೇಕು. ಸೈನ್ 0 ಎಷ್ಟು? 0ನೇ. ಸೊ ಟಿ ವ್ಯಾಲ್ಯೂ ಎಷ್ಟಾಗ್ತಿತ್ತು? 0 ಆಗ್ತಿತ್ತು. ನೆಕ್ಸ್ಟ್ ಮೇಲೆ ಯಾವುದಿದೆ? π/2. ಸೊ ಸೈನ್ π/2 ಅಂದರೆ 1. ಸೊ ಟಿ ವ್ಯಾಲ್ಯೂ ಎಷ್ಟಾಗೋದು? 1 ಆಗೋದು. ಅರ್ಥ ಆಯ್ತಲ್ಲ? ಸೊ ಈ ರೀತಿನೂ ಕೂಡ ಮಾಡ್ಬೋದು ನೀವು. ಇದನ್ನು ಡೈರೆಕ್ಟಾಗಿ ಇಲ್ಲಿಂದನೇ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಲಾಸ್ಟಿಗೆ ಲಿಮಿಟ್ಸ್ ಅಪ್ಲೈ ಮಾಡಿದ್ರು ನಡೆಯುತ್ತೆ. ಆದರೆ ನಾನು ನಿಮಗೆ ಹೇಳ್ಕೊಟ್ಟಿರೋ ಮೆಥಡು ನೆಕ್ಸ್ಟ್ ಮೆಥಡ್ ಅದು. ಓಕೆ, ಆ್ಯಂಡ್ ದಟ್ ಈಸ್ ಈಸಿ ಬಿಕಾಸ್ ನೀವು ಆಲ್ರೆಡಿ ಕಲ್ತಿರೋ ಮೆಥಡ್ ಮೇಲೆ ಬೇಸ್ ಆಗಿದೆ. ಅರ್ಥ ಆಯ್ತಲ್ಲ? ಸೊ ಲೆಟ್ ಮಿ ಟರ್ನ್ ದ ಶೀಟ್. ಕಮಿಂಗ್ ಟು ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3 ಅಬ್ಸರ್ವ್ ಮಾಡ್ಕೊಳ್ಳಿ. ಇದು ನೀವು ಯಾರು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ತುಂಬ ಚೆನ್ನಾಗಿ ಮಾಡಿರ್ತೀರೋ ಅವ್ರಿಗೆ ಇದು ಈಸಿ ಆಗುತ್ತೆ. ಸೈನ್ ಇನ್ವರ್ಸ್ 2x/1 + x² dx. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಯಾರು ಚೆನ್ನಾಗಿ ಓದಿರ್ತಾರೋ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಇದು ಇನ್ ಟರ್ಮ್ಸ್ ಆಫ್ ಸೈನ್ ಸಮಥಿಂಗ್ ಇರಬೇಕು ಅಂತ ಅಂದರೆ, ಸೈನ್ ಇನ್ವರ್ಸ್ ಈ ಥರ ಇರಬೇಕು ಅಂತ ಅಂದರೆ ಇಲ್ಲಿ ಸೈನೇ ಇರಬೇಕಾ? ಎಸ್ ಆರ್ ನೋ? ಸೊ ದೇರ್ಫೋರ್ ಏನಾಗುತ್ತೆ, ಈ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಸೈನ್ ಎಲ್ಲಾದರೂ ಇದೆಯಾ ಅಂತ ಹುಡುಕಿದ್ರೆ ನಮಗೆ ಗೊತ್ತಾಗುತ್ತೆ. x = tan θ ಹಾಕೊಂಡ್ರೆ ನಿಮಗೆ ಏನು ಸಿಗುತ್ತೆ ನೋಡಿ, I = sin ಇನ್ವರ್ಸ್ 2 tan θ / 1 + tan² θ ವಿಚ್ ಈಸ್ ನಥಿಂಗ್ ಬಟ್ ಅವರ್ sin 2θ. ಅರ್ಥ ಆಗ್ತಿದೆಯಾ? sin 2θ. ಜಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಗೊತ್ತಿರೋರು ಮಾತ್ರ ಈಸಿಯಾಗಿ ಮಾಡ್ಬೋದು ನೋಡಿ, ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ರೈಟ್, sin 2θ, ಸೈನ್ ಇನ್ವರ್ಸು sin 2θ ಅಂತಂದ್ರೆ ಏನಾಗುತ್ತೆ? ಕ್ಯಾನ್ಸಲ್ ಔಟ್ ಆಗುತ್ತೆ, ಹೌದಲ್ವಾ? ಸೊ ಕ್ಯಾನ್ಸಲ್ ಔಟ್ ಆಗಿಬಿಟ್ರೆ 2θ ಅಷ್ಟೇ ಉಳ್ಕೊಳುತ್ತೆ. ಸೊ I = 2θ. ಕರೆಕ್ಟ್ ಇದೆಯಾ? ಆ್ಯಕ್ಚುಲಿ ಇಲ್ಲಿ ಇದನ್ನು ಮರ್ತಿದ್ದೀವಿ ನೋಡಿ, dx ಇದೆಯಲ್ಲ, ಇದು ಇನ್ ಟರ್ಮ್ಸ್ ಆಫ್ θ ಆಯಿತು ಅಂದರೆ ಇದು ಚೇಂಜ್ ಆಗಬೇಕಲ್ವಾ? ಇದರಿಂದ ನಿಮಗೇನು ಸಿಗುತ್ತೆ? dx = tan θ ಅದು ಡಿಫ್ರೆನ್ಸಿಯೇಷನ್ನು secant² θ ದೆನ್ dθ. ಸೊ ಇದು ಚೇಂಜ್ ಆಗಿಬಿಟ್ಟು ಏನಾಗುತ್ತೆ? secant² θ dθ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇಂಟಿಗ್ರೇಷನ್ 2θ. ಯಾಕೆ 2θ? ಇಲ್ಲಿ ಆ್ಯಕ್ಚುಲಿ ಆಗೋದೇನು? ಸೈನ್ ಇನ್ವರ್ಸ್ sin 2θ ಇಂಟು ಇದೇನಿತ್ತಲ್ಲ secant² θ ಇಂಟು dθ ಆಗುತ್ತೆ. ಆ್ಯಂಡ್ ಸೈನ್ ಇನ್ವರ್ಸು ಸೈನ್ ತೆಗೆದ್ರೆ ಏನು ಉಳಿಯುತ್ತೆ? I = ಇಂಟಿಗ್ರೇಷನ್ 2θ ಇಂಟು secant² θ dθ. ಕರೆಕ್ಟ್ ಇದೆಯಾ? ಈಗ ಇದನ್ನು ಅಬ್ಸರ್ವ್ ಮಾಡಿ, 2 ಬಿಟ್ಟಾಕ್ರಿ, ಇಷ್ಟನ್ನು ಅಬ್ಸರ್ವ್ ಮಾಡಿ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೋದಾ ಇಲ್ಲಿ? ಎಸ್, ವಿ ನೋ ದಟ್ ಪ್ರಾಡಕ್ಟ್ ರೂಲ್ ಏನು ಹೇಳುತ್ತೆ ಹೇಳ್ರಿ, 2 ಫಂಕ್ಷನ್ಸ್ ಇದ್ದಾವೆ ಅಂತ ಅಂದರೆ ಏನು ಮಾಡ್ಬೋದು? VU ಡ್ಯಾಶ್. ಕರೆಕ್ಟ್ ಇದೆಯಾ? VU ಡ್ಯಾಶ್ ಮೀನ್ಸ್ ಸೆಕೆಂಡ್ ಫಂಕ್ಷನ್ನ ಹಾಗೆ ಉಳಿಸ್ಕೊಂಡು ಫಸ್ಟ್ ಫಂಕ್ಷನಿಂದ ಇಂಟಗ್ರೇಷನ್ ಮಾಡ್ತೀರಿ, ಹೌದಾ? ಹೌ ಡು ಯು ಡೂ ಆ್ಯಕ್ಚುಲಿ? ಫಾರ್ಮುಲಾ θ ಹಂಗೆ ಉಳಿಸ್ಕೊತೀರಿ, ದೆನ್ secant² ಇಂಟಿಗ್ರೇಟ್ ಅಂದರೆ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. ಸೊ ಓಕೆ, ಸಾರಿ, ದೆನ್ ಯು ವಿಲ್ ಇಂಟಗ್ರೇಟ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಲ್ಲಿ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಬರ್ಕೊಳ್ರಿ, ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಸೆಕೆಂಡ್ ಫಂಕ್ಷನ್ನ ಇಂಟಿಗ್ರೇಟ್ ಮಾಡ್ತೀರಾ, ಹೌದಲ್ವಾ? ಫಸ್ಟ್ ಫಂಕ್ಷನ್ನ ಆ್ಯಸ್ ಇಟ್ ಈಸ್ ಇಡ್ತೀರಾ, ಮೈನಸ್ ಇಂಟಿಗ್ರೇಷನ್ ಆಫ್ ಈ ಸೆಕೆಂಡ್ ಫಂಕ್ಷನ್ ಮತ್ತೆ ಇಂಟಿಗ್ರೇಟ್ ಮಾಡ್ತೀರಾ, ಹಾಗೆ ಫಸ್ಟ್ ಫಂಕ್ಷನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಓಕೆ, ಫಸ್ಟ್ ಫಂಕ್ಷನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಟ್ ಮಾಡ್ತೀರಾ, ರೈಟ್? ಆ್ಯಂಡ್ ದಿಸ್ ಈಸ್ ಹೌ ಯು ವಿಲ್ ಪ್ರೊಸೀಡ್. ಸೊ ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ಬೇಕಾದ್ರೆ ರೂಲ್ ಹೇಳಿದ್ದೀನಿ, ಐಲೇಟ್. ಸೊ ಫಸ್ಟ್ ಯಾವುದಾಗುತ್ತೆ? ಆಲ್ಜಿಬ್ರಾಯಿಕ್ ಅಂದರೆ ಪಾಲಿನಾಮಿಯಲ್ ಟೈಪ್ ಇರುತ್ತಲ್ಲ, ಬೇಕಿದ್ರೆ ಲೀನಿಯರ್ ಇರಲಿ, ಕ್ವಾಡ್ರನಾಟ್ರಲ್ ಇರಲಿ, ಯಾವುದಾದ್ರೂ ಇರಲಿ, ಫಸ್ಟ್ ಅದಕ್ಕೆ ಪ್ರಿಫರೆನ್ಸು, ದೆನ್ ಆಲ್ಜಿಬ್ರಾಯಿಕ್, ದೆನ್ ಟ್ರಿಗ್ನೋಮೆಟ್ರಿಕ್. ಓಕೆ, ಸೊ ದೇರ್ಫೋರ್ ನಾವು ಸಾಲ್ವ್ ಮಾಡಲಿಕ್ಕೆ ಹೊರಟ್ರೆ I = 2 ಹೊರಗಿರಲಿ, ರಿಮೈನಿಂಗ್ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ, θ ಇಂಟು secant² θ ಅಂತ ಹೇಳಿದಾರೆ ತಾನೆ. ಸೊ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ secant² ಈಸ್ tan θ ಮೈನಸ್ ಇಂಟಿಗ್ರೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟಿಗ್ರೇಷನ್ ಇಲ್ಲೇ ಸಿಕ್ಕಿದೆ ನಮಗೆ, tan θ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್, ದಟ್ ಈಸ್ ನಥಿಂಗ್ ಬಟ್ θ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ.
ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್. ನೆಕ್ಸ್ಟ್ ಏನು ಮಾಡ್ತೀರಾ ನೀವು ಅಂತಂದರೆ I ಈಸ್ ಈಕ್ವಲ್ ಟು 2 ಇಂಟು ತೀಟಾ ಇಂಟು ಟ್ಯಾನ್ ತೀಟಾ ಇನ್ನೂ ಐತೆ ತಾನೇ ಇಲ್ಲಿ. ಓಕೆ, ತೀಟಾ ಇಂಟು ಟ್ಯಾನ್ ತೀಟಾ ಮೈನಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಏನಾಗುತ್ತೆ ರೀ, ಲಾಗ್ ಸೀಕೆಂಟ್ ತೀಟಾ. ಕರೆಕ್ಟ್ ಇದೆಯಾ? ಈಗ ನಿಮ್ಮದೆಲ್ಲ ಸಿಂಪ್ಲಿಫೈ ಆಗಿದೆ, ಇಂಟಿಗ್ರೇಷನ್ ಏನು ಉಳಿದಿಲ್ಲ. ಅವಾಗ ಏನು ಮಾಡಿ, ತೀಟಾನ ರೀಪ್ಲೇಸ್ ಮಾಡಿಬಿಟ್ಟು ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರ್ಕೊಳ್ರಿ. ಅವಾಗ ಗೊತ್ತಾಗುತ್ತೆ ಇಟ್ ಈಸ್ ಟ್ಯಾನ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಲಾಗ್ ಸೀಕೆಂಟ್ ಎಕ್ಸ್ ಏನಾಗುತ್ತೆ, ಲಾಗ್ ಸೀಕೆಂಟ್ ತೀಟಾ ಇದೆಯಲ್ಲ ಅಲ್ಲೂ ಕೂಡ ರಿಪ್ಲೇಸ್ ಆಗುತ್ತೆ ಟ್ಯಾನ್ ಇನ್ವರ್ಸ್ ಎಕ್ಸ್. ಓಕೆ ರೈಟ್. ನೆಕ್ಸ್ಟ್ ಏನು ಸಿಗುತ್ತೆ, I ಈಸ್ ಈಕ್ವಲ್ ಟು 2 ಇಂಟು, ಈಗ ಅಬ್ಸರ್ವ್ ಮಾಡಿ, ಟ್ಯಾನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತಂದರೆ ಬರೀ ಎಕ್ಸ್ ಆಗುತ್ತೆ, ಮೈನಸ್ ಅದು ಹಾಗೆ ಇರಲಿ ಲಾಗ್ ಇಂಟಗ್ರೇಷನ್ ಆಫ್ ಸೀಕೆಂಟ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಈಗ ನೀವು ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರ್ದಿರೋದ್ರಿಂದ ಬೇಕಿದ್ರೆ ಲಿಮಿಟ್ ಅಪ್ಲೈ ಮಾಡ್ಕೋಬೋದು. ಸೊ ಏನು ಮಾಡ್ತೀರಾ, 0 to 1 ಅಂತ ಬರ್ಕೋತೀರಿ ಲಾಸ್ಟಿಗೆ. ಈಗ ಅಪ್ಪರ್ ಲಿಮಿಟು ಲೋಯರ್ ಲಿಮಿಟ್ ಹಾಕಬೇಕು. ಲೋಯರ್ ಲಿಮಿಟ್ ಹಾಕಿದ್ರೆ ಏನಾಗುತ್ತೆ ನೋಡಿ, 0 ಇಂಟು ಎನಿಥಿಂಗ್ 0, ಟ್ಯಾನ್ ಇನ್ವರ್ಸ್ 0. ಸೊ ಲೋಯರ್ ಲಿಮಿಟ್ ಅಂತ ಟೆನ್ಷನ್ನೇ ತೊಗೊಳ್ಳಿಕ್ಕೆ ಹೋಗಬೇಡಿ, ಜಸ್ಟ್ ಅಪ್ಪರ್ ಲಿಮಿಟ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನು ಸಿಗುತ್ತೆ ನೋಡಿ, 2 ಇಂಟು ಎಕ್ಸ್ ಅಂತಂದರೆ ಎಷ್ಟು, 1. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ 5/4 ಮೈನಸ್ ಲಾಗ್ ಆಫ್ ಸೀಕೆಂಟ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೀನ್ಸ್ 1. ಓಕೆ ರೈಟ್. ಟ್ಯಾನ್ ಇನ್ವರ್ಸ್ 1 ಅಂತಂದರೆ ಎಷ್ಟು, 5/4. ಲಾಗ್ ಆಫ್ ಸೀಕೆಂಟ್ 5/4 ಅಂತ ಅಂದರೆ, ಸೀಕೆಂಟ್ 5/4 ಅಂದರೆ 45, ಸೀಕೆಂಟ್ 45 ಅಂದರೆ √2, ರೈಟ್. ಸೊ ಇದು ಕೊನೆಯ ಆನ್ಸರ್ ಏನಾಗುತ್ತೆ, 2 ಇಂಟು 5/4 ಟ್ಯಾನ್ ಇನ್ವರ್ಸ್ 1 ತಾನೇ ಇಲ್ಲಿ ಉಳಿಯೋದು. ಲಿಮಿಟ್ಸ್ ಆಲ್ರೆಡಿ ಅಪ್ಲೈ ಮಾಡಿದ್ದೀನಾ, ಆ್ಯಕ್ಚುಲಿ ಅದು ಆಮೇಲೆ ಅಪ್ಲೈ ಮಾಡಬೇಕು. 5/4 ಆಗುತ್ತೆ ಮೈನಸ್ ಲಾಗ್ √2. ಓಕೆ, ಸೊ ವಿಚ್ ಈಸ್ ಈಕ್ವಲ್ ಟು, ಇದು 2ನ ಒಳಗೆ ಮಲ್ಟಿಪ್ಲೈ ಮಾಡಿದ್ರೆ 5/2 ಮೈನಸ್ ಲಾಗ್ 2 ಇಂಟು √2. ಎಸ್ ವಾಟ್ ಇಟ್ ವಿಲ್ ಬಿ 2. ಓಕೆ, ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸಾಲ್ವ್ ಇಟ್, ರೈಟ್. ಸ್ವಲ್ಪ ಪ್ರೊಸೀಜರ್ ಲೆಂದಿ ಅನಿಸುತ್ತೆ, ಯಾಕಂದರೆ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕೆ. ಆದರೆ ನೀವೇ ಸಾಲ್ವ್ ಮಾಡಿದ್ರೆ ಕೂತ್ಕೊಂಡು ಹಾರ್ಡ್ಲಿ ಇಟ್ ವಿಲ್ ಟೇಕ್ 1 minute to 2 minutes, ದಟ್ಸ್ ಇಟ್, 60 seconds ಅಟ್ ದ ಮ್ಯಾಕ್ಸ್, ರೈಟ್. ಸೊ ಅಷ್ಟು ಕ್ವಿಕ್ ನೀವು ಆಗಬೇಕು, ರೈಟ್. ಈಗ ರಿಮೈನಿಂಗ್ ಪ್ರಾಬ್ಲಮ್ಸ್ನ ನಾನೇನು ಮಾಡ್ತೀನಿ, ನಿಮ್ಮ ನಾರ್ಮಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ. ವೇರ್ ಯು ಆರ್ ಗೋಯಿಂಗ್ ಟು ಪುಟ್ ವಾಟ್ ಲಿಮಿಟ್ಸ್ ಆಫ್ ಟಿ, ಯು ಆರ್ ಗೋಯಿಂಗ್ ಟು ಇಂಟರ್ಚೇಂಜ್ ದೀಸ್ ಥಿಂಗ್ಸ್. ಸೊ ಅದನ್ನೇ ಮಾಡೋಣ. ಓಕೆ ರೈಟ್, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 4. ನೋಡಿ ಏನು ಕೊಟ್ಟಿದ್ದಾರೆ ಈ ಕ್ವಶನಲ್ಲಿ, ಅವರೇ ಕ್ಲೂ ಕೊಟ್ಬಿಟ್ಟಿದ್ದಾರೆ. ಓಕೆನಾ? ಸೊ ಈ ಕ್ವಶನಲ್ಲಿ ಅವರೇ ಕ್ಲೂ ಕೊಟ್ಟಿದ್ದಾರೆ, x+2ನ t² ಅಂತ ತಗೊಳ್ಳಿ ಅಂತೇಳಿ. ಓಕೆ, ಇಲ್ಲಿಂದ ನಾನು ನಿಮಗೆ ನಾರ್ಮಲ್ ನಿಮ್ಮ ಪ್ರೊಸೀಜರ್ ಏನಿದೆಯಲ್ಲ ಆ ಥರ ಮಾಡಿಸ್ತೀನಿ. ನೀವು ಪ್ರೀವಿಯಸ್ 3 ಪ್ರಾಬ್ಲಮ್ಸ್ನು ಸೇಮ್ ಪ್ರೊಸೀಜರಲ್ಲಿ ಟ್ರೈ ಮಾಡ್ಕೊಳ್ಳಿ, ಆನ್ಸರ್ ಸೇಮ್ ಬರುತ್ತೆ. ಓಕೆ, ಸೊ ಪುಟ್ t², x+2 ಈಸ್ ಈಕ್ವಲ್ ಟು t². ಆ್ಯಕ್ಚುಲಿ ಈ ಕಡೆ ನೋ ಪ್ರಾಬ್ಲಮ್. ಸೊ ನಮಗೇನು ಈಗ ಲಿಮಿಟ್ಸ್ ಚೇಂಜ್ ಸ್ಟಾರ್ಟಿಂಗಲ್ಲೇ ಮಾಡಬೇಕು ಅಂದರೆ ಹೇಗೆ ಮಾಡೋದು ಅಂತ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇಲ್ಲೇನು ಲಿಮಿಟ್ಸ್ ಇದಾವಲ್ಲ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇಲ್ಲಿರೋ ಲಿಮಿಟ್ಸು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆನಾ? ನಾವೀಗ ನೆಕ್ಸ್ಟ್ ಬರಿಬೇಕಾದ್ರೆ ಇದನ್ನು ನಾವು ಯಾವ ರೀತಿ ಬರಿತೀವಿ, ಈ ವಿತ್ ರೆಸ್ಪೆಕ್ಟ್ ಟು ಡಿ ಟಿ ಅಂತ ಬರ್ಕೊತೀವಿ. ವಿತ್ ರೆಸ್ಪೆಕ್ಟ್ ಟು ಟಿ, ಹೌದಲ್ವಾ? ಸೊ ಡಿ ಟಿ ಅಂತ ಬರ್ಕೋತೀವಿ. ಡಿ ಟಿ ಅಂತ ಬರ್ಕೊಂಡ್ರೆ ಲಿಮಿಟ್ಸು ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದೆ, ಸೊ ಅವು ಕೂಡ ಇನ್ ಟರ್ಮ್ಸ್ ಆಫ್ ಟಿ ಆಗುತ್ತಾ? ಸೊ ಹಾಗಾಗಿ ಹೇಗೆ ಚೇಂಜ್ ಆಗುತ್ತೆ, ಸಿ ಇಯರ್ ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದಾಗ, ಅಂದರೆ ಎಕ್ಸ್ ಜಾಗದಲ್ಲಿ 0 ಹಾಕ್ರಿ, ಅವಾಗ t² ಈಸ್ ಈಕ್ವಲ್ ಟು 0 + 2 ನಥಿಂಗ್ ಬಟ್ 2 ಆ್ಯಂಡ್ t ಈಸ್ ಈಕ್ವಲ್ ಟು √2 ಆಗುತ್ತೆ. ಓಕೆ ರೈಟ್. ಸಿಮಿಲರ್ಲಿ ಎಕ್ಸು ವ್ಯಾಲ್ಯೂ 2 ಇದ್ದಾಗ, ಸೊ 2 ಅಂದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ, x is 2, then t² is equal to 2 + 2 which is equal to 4, therefore t is equal to √4 ಅಂದರೆ 2. ಲಿಮಿಟ್ ಸಿಕ್ವಾ? ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಏನಾಗುತ್ತೆ ನೋಡಿ, I is equal to 0 to 2 ಇರೋದು ಚೇಂಜ್ ಆಗಿಬಿಟ್ಟು ಏನಾಗುತ್ತೆ, 0 ಇದ್ದಾಗ ನೆನ್ಪಿಟ್ಕೊಳ್ಳಿ, ನೀವು ನಿಮಗೆ ಇಷ್ಟ ಬಂದಂಗೆ 2 to √2, √2 to 2 ಅಂತೆಲ್ಲ ಬರೆಯೋಂಗಿಲ್ಲ. ಲೋಯರ್ ಲಿಮಿಟ್ ಜಾಗದಲ್ಲಿ ಲೋಯರ್ ಲಿಮಿಟೇ ಬರೀಬೇಕು, ಅಪ್ಪರ್ ಲಿಮಿಟ್ ಜಾಗದಲ್ಲಿ ಅಪ್ಪರ್ ಲಿಮಿಟೇ ಬರೀಬೇಕು. ಸೊ 0 to √2 ಅಂದರೆ ಏನು ಮಾಡ್ತೀರಿ, ಇಲ್ಲಿ √2 ಬರಿತೀರಿ. ಇದು 2 ಇದ್ದಾಗ ಟಿ ಕೂಡ 2ನೇ ಇರುತ್ತೆ, ರೈಟ್. ನೆಕ್ಸ್ಟು ಎಕ್ಸ್ ಏನಾಗುತ್ತೆ, ಇಲ್ಲಿಂದ ಅಬ್ಸರ್ವ್ ಮಾಡಿ, ಎಕ್ಸ್ ಏನಾಗುತ್ತೆ, +2 ಆ ಕಡೆ ಹೋದರೆ t² - 2 ಆಗುತ್ತೆ. ಸ್ಕ್ವೇರ್ ರೂಟ್ x + 2 ಅಂದರೆ t².
ಸಿಮಿಲರ್ಲಿ ಡಿ ಎಕ್ಸ್ ಏನಾಗುತ್ತೆ ಹೇಳಿ, ಇದರಿಂದ ಇದನ್ನು ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2t ಇಂಟು ಡಿ ಟಿ ಈಸ್ ಈಕ್ವಲ್ ಟು ಡಿ ಎಕ್ಸ್. ಕರೆಕ್ಟಾ? ಎಸ್ ಆರ್ ನೋ? ಎಕ್ಸಿನ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ. ಡಿ ಟಿ ಬೈ ಡಿ ಎಕ್ಸ್ ಇತ್ತಲ್ಲ, ಆ ಡಿ ಎಕ್ಸ್ ಆ ಕಡೆ ಕಳಿಸಿದ್ದೀನಿ. ಸೊ ಡಿ ಎಕ್ಸ್ ಜಾಗದಲ್ಲಿ ನಾನು ಏನು ಬರೀಬೇಕು, 2 ಇಂಟು ಟಿ ಇಂಟು ಡಿ ಟಿ ಬರೀಬೇಕು. ಅರ್ಥ ಆಗ್ತಿದೆಯಾ? ರೈಟ್. ಸೊ ಈಗೇನಾಗುತ್ತೆ ನೋಡಿ, ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ. ಕಾನ್ಸ್ಟೆಂಟ್ ತಾನೆ, ಅದನ್ನು ಹೊರಗೆ ಬರೀರಿ. √2 ಇಂಟು 2, ನೆಕ್ಸ್ಟ್ ಇದೇನಾಗುತ್ತೆ, ಸ್ಕ್ವೇರು ರೂಟ್ ಕ್ಯಾನ್ಸಲ್, ಟಿ ಇಂಟು ಟಿ ಸ್ಕ್ವೇರು, 2 ಆಲ್ರೆಡಿ ಇಲ್ಲಿ ಬರ್ದಿದ್ದೀನಿ, ಹೌದಾ? ಸೊ ಟಿ ಸ್ಕ್ವೇರ್ ಮೈನಸ್ 2 ಇಂಟು ಇಲ್ಲೂ ಕೂಡ ಟಿ ಸ್ಕ್ವೇರ್ ಇಂಟು ಡಿ ಟಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗ ಈ ಟಿ ಸ್ಕ್ವೇರ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ ಎರಡು ಟರ್ಮ್ಸಿಗೆ, ಆವಾಗ ನಿಮಗೇನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಐ ಈಸ್ ಈಕ್ವಲ್ ಟು 2 ಹಾಗೆ ಇರಲಿ, √2 ಟು 2, ಟಿ ಸ್ಕ್ವೇರ್ ಇಂಟು ಟಿ ಸ್ಕ್ವೇರ್ ಅಂದರೆ t⁴ ಮೈನಸ್ 2t ಸ್ಕ್ವೇರ್ ಡಿ ಟಿ. ಕರೆಕ್ಟ್ ಇದೆಯಾ? ರೈಟ್. ಈಗೇನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ ಕ್ಲೀನಾಗಿ. ಈಗ ಇಂಟಿಗ್ರೇಟ್ ಮಾಡೋದು ನಾಟ್ ಎ ಬಿಗ್ ಡೀಲ್. 2 ಹಾಗೆ ಇರಲಿ, t⁴ ಇಂಟಿಗ್ರೇಷನ್ ಏನಾಗುತ್ತೆ, t⁴5/5 ಮೈನಸ್ 2 ಇಂಟು t³/3. ಕರೆಕ್ಟ್ ಇದೆಯಾ? ಪ್ಲಸ್ ಸಿ ಬರೆಯೋಕೆ ಹೋಗ್ಬಿಡಿ, ಅಭ್ಯಾಸ ಇದೆ ಅಂತೇಳಿ. ನೆಕ್ಸ್ಟ್ ಲಿಮಿಟ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ಸೊ √2. ಓಕೆ. ಸೊ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ ಏನಾಗುತ್ತೆ ನಿಮಗೆ ಆನ್ಸರ್ ಅಬ್ಸರ್ವ್ ಮಾಡಿ. 2 ಇಂಟು 2⁵. ಹೌ ಮಚ್ ಇಸ್ 2⁵? 32 ಡಿವೈಡೆಡ್ ಬೈ 5 ಮೈನಸ್ 2 ಇಂಟು 2³ ಅಂದರೆ ಎಷ್ಟು, 8 ಡಿವೈಡೆಡ್ ಬೈ 3. ಅಪ್ಪರ್ ಲಿಮಿಟ್ ಆಯಿತಾ? ಮೈನಸ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿ. ಲೋಯರ್ ಲಿಮಿಟ್ ಈಸ್ √2. therefore √2⁵ ಡಿವೈಡೆಡ್ ಬೈ 2 ಮೈನಸ್ 2 ಇಂಟು √2⁵3 ಡಿವೈಡೆಡ್ ಬೈ 3. ಕರೆಕ್ಟ್ ಇದೆಯಾ? ರೈಟ್. ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಈ ಕ್ಲೀನಾಗಿ ಇದನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ. √2⁵ ಇದೆಯಲ್ಲ, ಇದ್ರ ಮೀನಿಂಗ್ ಏನು ಹೇಳಿ, √2 ಇಂಟು √2 ಇಂಟು √2 ಇಂಟು √2 ಇಂಟು √2 5 ಸತಿ ಐತೆ ಅಂತ ಮೀನಿಂಗು. 2 ಸತಿ √2 ಇಂಟು √2 ಆದರೆ ಏನಾಗುತ್ತೆ, ಅದು √2² ವಿಚ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಕರೆಕ್ಟ್ ಇದೆಯಾ? ಸೊ 2 ಸತಿ ಇದು ಚೇಂಜ್ ಆಗಿ 2 ಆಗುತ್ತೆ, ಇದು 2 ಸತಿ ಚೇಂಜ್ ಆಗಿ 2 ಆಗುತ್ತೆ. 2 ಇಂಟು 2 4. ಸೊ ಒಂದು √2 ಹಾಗೆ ಉಳ್ಕೊಳುತ್ತೆ. ಸೊ ನಾನು ಏನು ಬರಿತೀನಿ ಅಂತ ಅಬ್ಸರ್ವ್ ಮಾಡಿ ಕ್ಲೀನಾಗೆ. 2 ಇಂಟು 32/5 ಮೈನಸ್ 8 2 16/3 ಮೈನಸ್ ಬ್ರ್ಯಾಕೆಟಿಂದನೂ ರಿಮೂವ್ ಮಾಡ್ತಿದ್ದೀನಿ ಹಾಗೆ. ಸೊ √2⁵ ಅಂತ ಅಂದರೆ ಏನು, 4 ಸತಿ ಇರೋ √2 ಅಂತೂ ಚೇಂಜ್ ಆಗಿಬಿಟ್ಟೇನಾಗುತ್ತೆ 4 ಆಗುತ್ತೆ. ಯಾಕೆ, 2 ಸತಿ ಸೇರಿ 2 ಆಗುತ್ತೆ, ಇನ್ನು 2 ಸತಿ 2 ಆಗುತ್ತೆ, ಇದು 2 ಇದನ್ನು 2 ಇಂಟು 2 4. ಒಂದು √2 ಹಾಗೆ ಉಳ್ಕೊಂತಲ್ಲ, ಅದನ್ನು ಬರೀರಿ ಡಿವೈಡೆಡ್ ಬೈ 2. ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಇಲ್ಲಿ √2³ ಅಂದರೆ 3 ಸತಿ. 2 ಸತಿ ಅಂತಂದರೆ ಏನಾಗುತ್ತೆ, 2 ಆಗುತ್ತೆ, ಇನ್ನೂ ಒಂದು ಸತಿ ಹಾಗೆ ಉಳಿಯುತ್ತೆ. ಸೊ ಇದು ಏನಾಗುತ್ತೆ ಇಂಟು 2√2 ಆಗುತ್ತೆ ಡಿವೈಡೆಡ್ ಬೈ 3. ಕರೆಕ್ಟ್ ಇದೆಯಾ? ಎಲ್ ಸಿ ಎಮ್ ತೊಗೊಳ್ಳಿ. 5 3 2 ಎಲ್ಲ ಇದೆಯಲ್ಲ, ಎಲ್ ಸಿ ಎಮ್ ತೊಗೊಂಡ್ರೆ ನಮಗೇನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. 15 ಈಸ್ ದ ಎಲ್ ಸಿ ಎಮ್. ಎಸ್ ಆರ್ ನೋ? ಡಿಡ್ ಐ ಮಿಸ್ ಔಟ್ ಸಮಥಿಂಗ್? ವೇಟ್ ಎ ಮಿನಿಟ್. √2⁵ ಡಿವೈಡೆಡ್ ಬೈ 5 ತಾನೇ ಇಲ್ಲಿ. ಸೊ 2 ಅಂತ ಬಂತು ಅಂದರೆ 15 ಎಲ್ ಸಿ ಎಮ್ ಬರೋಕ್ಕೆ ಸಾಧ್ಯ ಇಲ್ಲ. ಎನಿವೇಸ್ 5 3 5 3. ಸೊ 15 ಇಸ್ ದ ಎಲ್ ಸಿ ಎಮ್, ರೈಟ್. 5 1s 5 3s, ಹೌದಲ್ವಾ? ಸೊ ಇದಕ್ಕೆ 3 ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 3 1s 3 5s, ಸೊ ಇದಕ್ಕೆ 5 ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಹೌದಲ್ವಾ? ಸೊ ಈಗ 3 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, 30 ಇಂಟು 3 90, 3 2s 6, ಸೊ ದಿಸ್ ಇಸ್ 96, ರೈಟ್. ಮೈನಸ್ 16 5s 80 ಮೈನಸ್ 5 1s 5 3s, ಸೊ 4 3s 12 √2. ನೆಕ್ಸ್ಟ್ 3 1s 3 5s, ಇಲ್ಲಿ 2 2s 4, ಇನ್ನೊಂದು 5 ಬರುತ್ತೆ, 5 2s 5 4s 20. ನೆಕ್ಸ್ಟ್ √2 ಹಾಗೆ ಉಳಿಲಿ. ಈಗ ಇದನ್ನು ನಾನು ಸಿಂಪ್ಲಿಫೈ ಮಾಡಿದ್ರೆ ನನಗೇನು ಸಿಗುತ್ತೆ ಅಬ್ಸರ್ವ್ ಮಾಡಿ ಕ್ಲೀನಾಗೆ. 2 ಇಂಟು 96ಅಲ್ಲಿ 80 ಹೋದರೆ ಎಷ್ಟು, 16, ಮೈನಸ್ 12 ಪ್ಲಸ್ 20 ಅಂತ ಅಂದರೆ ಏನು, 1 ಮೈನಸ್ 1 ಪ್ಲಸ್ ಅಂದರೆ ಸಬ್ಟ್ರಾಕ್ಷನ್ನ. 20ರಲ್ಲಿ 12 ಹೋದರೆ 8, ಬಿಗ್ ನಂಬರ್ ಸೈನ್ ಪ್ಲಸ್. ಸೊ √2 ಡಿವೈಡೆಡ್ ಬೈ 15. ಅರ್ಥ ಆಗ್ತಿದೆಯಾ? ಈಗ ಇದರಲ್ಲಿ ನಾನು ಏನಾರು ಕಾಮನ್ನು ಅಥವಾ ಏನಾರು ಮಲ್ಟಿಪ್ಲೈ ಮಾಡಬಹುದಾ? ಅಬ್ಸರ್ವ್ ಮಾಡಿ. 8 1s ಟೇಬಲ್ಸ್ ತೊಗೊಂಡ್ರೆ ಕಾಮನ್ ಬರುತ್ತೆ, ಹೌದಲ್ವಾ? ಸೊ 2 ಹಾಗೆ ಇರಲಿ, 8 ಕಾಮನ್ ಹೊರಗೆ ತೆಗಿತೀನಿ. 8 2s, ಓಕೆ, 8 2s, ನೆಕ್ಸ್ಟ್ 8 ಇಂಟು √2. ಅರ್ಥ ಆಗ್ತಿದೆಯಾ? ಸೊ ಇದನ್ನು ಕಾಮನ್ ತೆಗೆದೆ ಡಿವೈಡೆಡ್ ಬೈ 15. ಈಗ 8 2s 16. ಸೊ ದ ಆನ್ಸರ್, ಫೈನಲ್ ಆನ್ಸರ್ ಈಸ್ 16/15. 2 ಪ್ಲಸ್ √2ನ ಅವರು ನಿಮಗೆ ಟೆಕ್ಸ್ಟ್ ಬುಕ್ ಆನ್ಸರೇ ಬೇಕು ಅಂತಂದರೆ ಏನು ಮಾಡಿ, ಇಲ್ಲಿ ಈ 2 ಪ್ಲಸ್ √2 ಅಲ್ಲಿ ಕೂಡ √2 ಕಾಮನ್ ತೆಗೀರಿ. ಸೊ √2ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 2 ಸಿಗುತ್ತೆ, √2ನೇ. √2 ಇಂಟು √2 2
ಪ್ಲಸ್ √2 ಇಂಟು 1 ಮಾಡಿದ್ರೆ √2 ಸಿಗುತ್ತೆ. ಸೊ ಇದೇನಾಗುತ್ತೆ, ಚೇಂಜ್ ಆಗಿಬಿಟ್ಟು √2 ಕಾಮನ್ ತೆಗೆದ್ರೆ √2 ಪ್ಲಸ್ 1 ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ದಿಸ್ ಬಿಕಮ್ಸ್ ಯೋರ್ ಫೈನಲ್ ಆನ್ಸರ್, ರೈಟ್? ಸೊ ಇದು ಇಲ್ಲಿ ಮಾಡ್ತಾ ಇರೋ ಪ್ರೊಸೀಜರಲ್ಲಿ ಏನಾಗ್ತಾ ಇದೆ, ಸ್ಟಾರ್ಟಿಂಗಲ್ಲೇ ನಾವು ಟಿ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀವಿ. ಪ್ರೀವಿಯಸ್ 3 ಪ್ರಾಬ್ಲಮ್ಸಲ್ಲಿ ನಾನು ನಿಮಗೆ ಇನ್ನೂ ಒಂದು ಮೆಥಡ್ ತೋರಿಸಿದ್ನಿ. ಅಲ್ಲೇನು ಮಾಡ್ತೀರಾ, ಇದನ್ನು ಇಂಡೆಫಿನೆಟ್ ಇಂಟೆಗ್ರಲ್ ಅಂತ ಅಂದ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತೀರಾ. ಕೊನೆಗೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಚೇಂಜ್ ಮಾಡ್ಕೊಂಡಾಗ ಲಿಮಿಟ್ಸ್ನ ಅಪ್ಲೈ ಮಾಡ್ತೀರಾ. ಆದರೆ ನಿಮಗೆ ಅದು ಈಸಿ ಆದರೆ ಅದಿರಲಿ, ಇದು ಈಸಿ ಆದರೆ ಇದನ್ನು ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ವಿಚ್ ಎವರ್ ಯು ಫೀಲ್ ಕಂಫರ್ಟಬಲ್ ಯು ಹ್ಯಾವ್ ಟು ಸಾಲ್ವ್ ಇಟ್, ರೈಟ್? ಬಟ್ ಆನ್ಸರ್ ಮಾತ್ರ ಎರಡಕ್ಕೂ ನಿಮಗೆ ಏನು ಸಿಗುತ್ತೆ, ಸೇಮೇ ಸಿಗುತ್ತೆ. ಅರ್ಥ ಆಯ್ತಾ? ರೈಟ್, ಲೆಟ್ ಮಿ ಟೇಕ್ ಅನದರ್ ಶೀಟ್. ನೀವಾಗೆ ಸ್ವಲ್ಪ ಟ್ರೈ ಮಾಡಬೇಕು, ಓಕೆ? ಜಸ್ಟ್ ನಾನಷ್ಟೇ ಮಾಡಿದ್ರೆ ನನಗದು ಪ್ರಾಕ್ಟೀಸು, ನಾಟ್ ಫಾರ್ ಯು. ಸೊ ಯು ಹ್ಯಾವ್ ಟು ಟ್ರೈ ಬೈ ಯೋರ್ ಸೆಲ್ಫ್. ಓಕೆ, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 5 ಏನಿದೆ ನೋಡಿ. ಎಲ್ಲಿಂದ ಎಲ್ಲಿಗಿದೆ, 0 to π/2 sin x ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಕರೆಕ್ಟ್ ಇದೆಯಾ? ಅಬ್ಸರ್ವ್ ಮಾಡಿ, ಹೇಗೆ ಸಾಲ್ವ್ ಮಾಡ್ತೀರಾ ಅಂತ ಥಿಂಕ್ ಮಾಡಿ. ನಾನು ಹೇಳಿದ್ದೀನಿ, ಯಾವುದಾದ್ರೂ ಫಂಕ್ಷನ್ ಇದೆ ಅದರದ್ದು ಡೆರಿವೇಟಿವ್ ಇದೆ, ಎಕ್ಸಿಸ್ಟ್ ಆಗ್ತಾ ಇದೆ ಅಂದರೆ ಅದನ್ನು ಟಿ ಅಂತ ತಗೊಳ್ಳಿ. ಅರ್ಥ ಆಯ್ತಲ್ಲ? ಸೊ ನಾವೇನು ಮಾಡೋಣ ಈಗ, ಪುಟ್ ಕಾಸ್, ಓಕೆ, ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ಈಗ ಕೆಲವೊಬ್ರಿಗೆ ಡೌಟ್ ಬರುತ್ತೆ, ಮ್ಯಾಮ್ ಸೈನ್ ಎಕ್ಸ್ ತೊಗೋಬೋದಿತ್ತಲ್ವಾ ಅಂತ. ನೆನಪಿರಲಿ, ನಾವು ಸೈನ್ ಎಕ್ಸ್ ತೊಗೊಂಡ್ರೆ ನಮಗೆ ಇಲ್ಲಿ ಏನು ಸಿಗುತ್ತೆ, ಡಿಫ್ರೆನ್ಷಿಯೇಟ್ ಮಾಡಿದಾಗ ಕಾಸ್ ಎಕ್ಸ್ ಸಿಗುತ್ತೆ. ಬಟ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕಾಸ್ ಸ್ಕ್ವಯರ್ ಎಕ್ಸ್ ಇಂಟು ಆ್ಯಂಡ್ ಇದು ಡಿನಾಮಿನೇಟ್ರಲ್ಲಿದೆ. ನಾನು ಡಿ ಟಿ ಅಂತ ಬರೀಲಿಕ್ಕೆ ಆಗೋದಿಲ್ಲ ನನಗೆ. ಅದೇ ನಾನು ಕಾಸ್ ತೊಗೊಂಡ್ರೆ ಕಾಸ್ ಡಿಫ್ರೆನ್ಸಿಯೇಷನ್ ಸೈನ್ ಇಂಟು ಡಿ ಎಕ್ಸ್ ಇದೆಯಲ್ಲ, ಅದನ್ನು ರಿಮೂವ್ ಮಾಡಿ ಡಿ ಟಿ ಬರ್ಕೋಬೋದು. ಆ ರೀತಿ ನೀವು ಸಬ್ಸ್ಟಿಟ್ಯೂಷನ್ ತೊಗೊಂಡಾಗ ಏನು ಚೇಂಜಸ್ ಆಗುತ್ತೆ ಅಂತ ಬ್ರೈನಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಅರ್ಧ ಸಾಲ್ವ್ ಮಾಡ್ತೀರಾ, ಆಮೇಲೆ ಗೊತ್ತಾಗುತ್ತೆ ಕಾಸ್ ತೊಗೋಬಾರ್ದಿತ್ತು, ಕಾರ್ಡ್ ಶೀಟ್ ಮಾಡಿ ಮತ್ತೆ ಸೈನ್ ತೊಗೊತೀರಾ ಆಮೇಲೆ. ಆ ಥರ ಮಾಡಬಾರ್ದು, ಓಕೆನಾ? ರೈಟ್? ಸೊ ರೈಟ್ ಡೌನ್ ಕಾಸ್ ಎಕ್ಸ್ is equal to t. Now differentiate. What is the differentiation? So sin x into dx is equal to dt. ಈ ಡಿ ಎಕ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ ಸ್ಟಾರ್ಟಿಂಗ್ ಕ್ಲಾಸಸ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಎಲ್ಲಿಂದ, ಇಲ್ಲಿ ಡಿ ಟಿ ಬೈ ಡಿ ಎಕ್ಸ್ ಇರುತ್ತಲ್ಲ, ಅದನ್ನು ಡೈರೆಕ್ಟ್ ಈ ಕಡೆ ಕಳಿಸ್ತಿದ್ದೀವಿ. ಸೊ ನಮಗೆ ಒಂದು ಅಟ್ಲೀಸ್ಟ್ ಏನು ಸಿಕ್ತು, ಸೈನ್ ಎಕ್ಸ್ ಇಂಟು ಡಿ ಎಕ್ಸ್ ಜಾಗದಲ್ಲಿ ನಾನು ಮೈನಸ್ ಡಿ ಟಿ ಬರ್ಕೋಬೋದು ಅಂತ ಗೊತ್ತಾಯಿತು. ಅದೇ ರೀತಿ ಇನ್ನೊಂದು ನಾನು ಹೇಳಿರೋದೇನು, ಲಿಮಿಟ್ಸ್ ಚೇಂಜ್ ಮಾಡುತ್ತಾನೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದಾಗ ಟಿ ಏನಾಗುತ್ತೆ ಹೇಳಿ, ಟಿ ಈಸ್ ಕಾಸ್ ಎಕ್ಸ್ ಜಾಗದಲ್ಲಿ 0 ಹಾಕಿ, ಸೊ ಕಾಸ್ 0 ವ್ಯಾಲ್ಯೂ ಈಸ್ 1. ಸೊ ಟಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ, 1 ಆಗುತ್ತೆ. ಅಂದರೆ 0 ಇದ್ದಾಗ 1 ಆಗುತ್ತೆ. ಅದೇ ನಾನು ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟೈತಪ್ಪ, ಇಲ್ಲಿ π/2 ಇದೆ. π/2 ತೊಗೊಂಡ್ರೆ ಟಿ ಈಸ್ ಈಕ್ವಲ್ ಟು ಕಾಸ್ π/2 ಮೀನ್ಸ್ ಕಾಸ್ 90. ವಾಟ್ಸ್ ದ ವ್ಯಾಲ್ಯೂ, 0. ದೇರ್ಫೋರ್ ಟಿ ಈಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ, 0. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. ನಾವು ಯು ಜಸ್ಟ್ ಸಬ್ಸ್ಟಿಟ್ಯೂಟ್ ದೇರ್, ವಾಟ್ ವಿಲ್ ಯು ಗೆಟ್, ಐ ಈಸ್ ಈಕ್ವಲ್ ಟು 0 to π/2 ಇತ್ತಲ್ಲ, 0 ಇದ್ದಾಗ 1, π/2 ಇದ್ದಾಗ 0. ಓಕೆ, ಸೈನ್ ಎಕ್ಸ್ ಡಿ ಎಕ್ಸ್ ಬಂದುಬಿಟ್ಟು ಮೈನಸ್ ಡಿ ಟಿ ಆಗುತ್ತೆ, ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್. ದಿಸ್ ಈಸ್ ಡೈರೆಕ್ಟ್ ಫಾರ್ಮುಲಾ. ಟೆಲ್ ಮಿ ವಾಟ್ ಈಸ್ ಇಂಟಿಗ್ರೇಷನ್ ಆಫ್ 1 ಮೈನಸ್ ಬಿಟ್ಟು ಹಾಕಿ, 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಟ್ಯಾನ್ ಇನ್ವರ್ಸ್ ತಾನೆ, ಎಸ್ ಆರ್ ನೋ? ಸೊ ಟ್ಯಾನ್ ಇನ್ವರ್ಸ್ ಆಫ್ ಟಿ, ಓಕೆ, 1 ಇಂದ 0 ಹೊರಗಡೆ ಮೈನಸ್ ಐತೆ, ಈ ಮೈನಸ್ ಮರೆಯಂಗಿಲ್ಲ ನೀವು, ರೈಟ್? ಈಗ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ 0 ಮೈನಸ್ ಟ್ಯಾನ್ ಇನ್ವರ್ಸ್ 1. ವಾಟ್ ಈಸ್ ಟ್ಯಾನ್ ಇನ್ವರ್ಸ್ 0? 0. ದಿಸ್ π/4, ಹೌದಲ್ವಾ? ಸೊ ಏನಾಗುತ್ತೆ, ಮೈನಸ್ 0 ಮೈನಸ್ π/4 ಆಗುತ್ತೆ. ಮೈನಸ್ π/4ಗೆ ಇನ್ನೊಂದು ಮೈನಸ್ ಮಲ್ಟಿಪ್ಲೈ ಆದರೆ ಪ್ಲಸ್ π/4 ವಿಲ್ ಬಿ ಯೋರ್ ಫೈನಲ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡೋಕ್ಕಾಗುತ್ತೆ, ಸಾಲ್ವ್ ಮಾಡೋಕ್ಕಾಗುತ್ತೆ. ಲಿಮಿಟ್ಸ್ ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ನೋಡಿದ್ದೀವಿ. ಓಕೆ, ರೈಟ್? ಸೊ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಸಾರಿ, ಐ ಈಸ್ ಈಕ್ವಲ್ ಟು ನೆಕ್ಸ್ಟ್ ಕ್ವೆಶನ್ 0 to 2 dx ಡಿವೈಡೆಡ್ ಬೈ, ಅಬ್ಸರ್ವ್ ಮಾಡಿ ಇದು ಹೇಗಿದೆ ಅಂತೇಳಿ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಅಂದರೆ ಅವ್ರು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳಿದ್ದಾರೆ, ಬಟ್ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ಇಲ್ಲಿ ಬರೋದಿಲ್ಲ. ಸೊ ನಾವು ಏನು ಮಾಡಬೇಕು ಎಕ್ಸಾಕ್ಟ್ಲಿ ಅಂತ ಅಂದರೆ, ಪ್ರೀವಿಯಸ್ ಮೆಥಡ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಡಿನಾಮಿನೇಟರ್ ಈ ಥರ ಇದ್ದಾಗ ಫಸ್ಟು ಎಕ್ಸ್ ಸ್ಕ್ವೇರ್ನ ಪಾಸಿಟಿವ್ ಮಾಡ್ಕೊಳ್ರಿ, ಅಂದರೆ ಮೈನಸ್ ಕಾಮನ್ ಹೊರಗೆ ತೆಗೆದುಬಿಟ್ರೆ ನಿಮಗಿದು ಪಾಸಿಟಿವ್ ಆಗಿಬಿಡುತ್ತೆ. ಸೊ ಏನಾಗುತ್ತೆ ನೋಡಿ, ಡಿ ಎಕ್ಸ್ ಇದನ್ನು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡೋಣ, ಹೊರಗಡೆ ಸಾಲ್ವ್ ಮಾಡ್ಕೊಳ್ಳಿ. ಮೈನಸ್ ಕಾಮನ್ ತೆಗೆದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 4. ಕರೆಕ್ಟ್ ಇದೆಯಾ? ನೋಡಿ ಬೇಕಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್
ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಕರೆಕ್ಟ್ ಇದೆಯಾ? ಸೊ ಒಂದು ಮೈನಸ್ ನೆನ್ಪಿಟ್ಕೋಬೇಕಷ್ಟೇ ನೀವು, ಅರ್ಥ ಆಯ್ತಲ್ಲ? ಇದನ್ನು ನಾನೀಗ ಸಾಲ್ವ್ ಮಾಡಿದ್ರೆ ನನಗೇನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಎ ಸ್ಕ್ವಯರ್ ಮೈನಸ್ 2 ಇಂಟು ಎ ಅಂದರೆ ಎಕ್ಸ್ ಇಂಟು ಬಿ ಅಂದರೆ ನಾನು ಇಲ್ಲಿ ಏನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮೈನಸ್ ಎಕ್ಸು ಸಿಗುತ್ತೆ. ಏನಿಲ್ಲ, 1/2 ಮಾಡ್ಕೊಂಡ್ರೆ 2 ಕ್ಯಾನ್ಸಲ್ ಆಗಿ ಎಕ್ಸ್ ಅಷ್ಟೇ ಉಳಿಯುತ್ತೆ. ಸೊ ಅಲ್ಲಿಗೆ ಬಿ ವ್ಯಾಲ್ಯೂ ಎಷ್ಟಾಯ್ತಪ್ಪ? 1/2. ಸೊ ನಾವು ಹೊಸದಾಗಿ ಬರೆದಿರೋದು ಇದು 1/2. ನನಗೆ ನೆಕ್ಸ್ಟ್ ಬಿ ಸ್ಕ್ವೇರ್ ಬೇಕಾ? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬೇಕಂದ್ರೆ ಬಿ ಸ್ಕ್ವೇರ್ ಬೇಕು. ಸೊ 1/2 ಹೋಲ್ ಸ್ಕ್ವೇರ್ ಇಸ್ 1/4. ಸುಮ್ಮನೆ ಬರಲಿಕ್ಕೂ ಆಗೋದಿಲ್ಲ. ಸೊ ಪ್ಲಸ್ 1/4 ಮೈನಸ್ 1/4. ನೆಕ್ಸ್ಟ್ ಇಲ್ಲಿರುವಂಥ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಿದೆಯಲ್ಲ ಅದನ್ನು ಬರೀರಿ, -4 ಇಲ್ಲಿ. ಡೋಂಟ್ ಫರ್ಗೆಟ್ ದಿಸ್ ಮೈನಸ್ ಸೈನ್, ಓಕೆ? ಹೊರಗಡೆ ಐತದು. ಈಗ ನೋಡಿ ಇದನ್ನು ಅಬ್ಸರ್ವ್ ಮಾಡಿ. ಎ ಸ್ಕ್ವಯರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವಯರ್. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್? ಎ ಮೈನಸ್ ಬಿ ಹೋಲ್ ಸ್ಕ್ವಯರ್. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಮೈನಸ್ ಇಲ್ಲಿ ನೋಡಿ 4 4 16 ರೈಟ್? 16 ಇಲ್ಲಿ 1. ಸೊ ಏನಾಯಿತು? -17/4. ಕರೆಕ್ಟ್ ಇದೆಯಾ? ಈಗ ಈ ಮೈನಸ್ ಒಳಗಡೆ ಮಲ್ಟಿಪ್ಲೈ ಆದರೆ ಇದು ಪಾಸಿಟಿವ್ ಆಗಿ ಇದು ಈ ಕಡೆ ಬರುತ್ತೆ. ಅದನ್ನು ನಾನಿಲ್ಲಿ ಬರಿತಿರೋದು, ಓಕೆನಾ? ಡಿವೈಡೆಡ್ ಬೈ ಇದೇನಾಗುತ್ತೆ? ಮೈನಸ್ ಇಂಟು ಮೈನಸ್ ಪಾಸಿಟಿವ್ ಆಯಿತಾ? ಸೊ ಇದನ್ನು ನಾನು ಸ್ಕ್ವೇರ್ ಫಾರ್ಮ್ಯಾಟಲ್ಲಿ ಬರಿಬೇಕಂದ್ರೆ √17/2 ಹೋಲ್ ಸ್ಕ್ವೇರ್. ಯಾಕೆ ಮ್ಯಾಮ್ ಸ್ಕ್ವೇರ್ ಫಾರ್ಮ್ಯಾಟಲ್ಲಿ ಬರೆದ್ರಿ ಅಂತ ಅಂದರೆ ಈಗ ಅರ್ಥ ಆಗುತ್ತೆ ನೋಡಿ, ಬ್ರೈನಲ್ಲಿ ನೆಕ್ಸ್ಟ್ ಸ್ಟೆಪ್ಸು ನಡೀತಿರ್ತವೆ. ಸೊ ಆವಾಗ ಈಸಿಯಾಗಿ ಗೊತ್ತಾಗುತ್ತೆ. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮ್ಯಾಟಲ್ಲಿದೆಯಾ? ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ನಮಗೆ ಇಂಟಿಗ್ರೇಷನ್ ಆಲ್ರೆಡಿ ಗೊತ್ತಿದೆ. ವಾಟ್ ಈಸ್ ಇಟ್? 1/2a ಲಾಗ್ ಎ ಪ್ಲಸ್ ಎಕ್ಸ್. ಇಲ್ಲಿ ಮೈನಸ್ ಇದೆ ಅಂದರೆ ಡಿನಾಮಿನೇಟ್ರಲ್ಲಿ ಮೈನಸ್ ಬಿಡ್ಬೇಕಷ್ಟೇ. ಇದು ನೆನಪಿದೆಯಾ? ಇದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. ಎ ಜಾಗದಲ್ಲಿ √17/2 ಇದೆ. ಆಮೇಲೆ ಎಕ್ಸ್ ಜಾಗದಲ್ಲಿ ಎಕ್ಸ್ ಮೈನಸ್ 1/2 ಇದೆ. ಸೊ ಅದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ ಅಂತ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. 0 to 2 ಹಾಗೆ ಕ್ಯಾರಿ ಮಾಡ್ತೀರಾ ಅಂದರೂ ಓಕೆ, ಇಲ್ಲ ಅಂದರೆ ಇಂಟಿಗ್ರೇಟ್ ಮಾಡ್ಕೊಂಡು ಮೇಲೆ ಮಾಡ್ತೀರಾ ಅಂದರೂ ನಿಮ್ಮ ಇಷ್ಟ, ಓಕೆ? ಸೊ ಏನಾಗುತ್ತೆ ನೋಡಿ, dx ಡಿವೈಡೆಡ್ ಬೈ ಸಾರಿ ಇದ್ರದ್ದು ಆನ್ಸರ್ ಬರಬೇಕಿತ್ತಲ್ಲ ನಾನು ಡೈರೆಕ್ಟಾಗಿ. ಓಕೆ, ವಾಪಸ್ ನೀಟಾಗಿ ಬರೆದು ಬಿಡ್ತೀನಿ ಅಷ್ಟೇ, ಇನ್ನೇನು. √17/2 ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಕರೆಕ್ಟಾ? ಈಗ ನಿಮಗೆ ಅನ್ಸುತ್ತೆ ಮ್ಯಾಮ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಎಲ್ಲ ಆಯಿತು ಮೇಡಮ್, ಸಬ್ಸ್ಟಿಟ್ಯೂಷನ್ ಮೆಥಡ್ ತಾನೇ ಅವ್ರು ಹೇಳಿರೋದು, ಎಲ್ಲ ಆಯಿತು ಇಲ್ಲಿ ಅಂತ ಅಂದರೆ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಪುಟ್ x ಮೈನಸ್ 1/2 ಈಸ್ ಈಕ್ವಲ್ ಟು ಟಿ ಆ್ಯಂಡ್ ದೇರ್ಫೋರ್ dx ಈಸ್ ಈಕ್ವಲ್ ಟು dt ಆಗುತ್ತೆ. ಈಗ ಆ್ಯಕ್ಚುಲಾಗಿ ಏನಾಗುತ್ತೆ, ಫಾರ್ಮುಲಾ ಅಪ್ಲೈ ಆಗುತ್ತೆ 0 to, ಯಾಕಂದರೆ ಆ ಫಾರ್ಮುಲಾ ಅಪ್ಲೈ ಆಗೋದು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಜೊತೆಗೆ ಏನೂ ಇರೋದಿಲ್ಲ. ಇಲ್ಲಿ -1/2 ಐತೆ ಎಕ್ಸ್ ಜೊತೆಗೆ, ಅದಕ್ಕೆ ನಾನು ಟಿಗೆ ಕನ್ವರ್ಟ್ ಮಾಡಿಕೊಂಡೆ. ಆಲ್ದೋ ದೇರ್ ಇಸ್ ನೋ ಡ್ರಾಸ್ಟಿಕ್ ಚೇಂಜ್ ಇನ್ ದಿಸ್, ಅರ್ಥ ಆಯ್ತಲ್ಲ? ಸೊ dt ಡಿವೈಡೆಡ್ ಬೈ ಇದೇನಾಗುತ್ತೆ √17/2 ಎ ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್ ಇದು, ಓಕೆ? ಈಗ ನಾನು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನನಗೆ ಗೊತ್ತಿದೆ 2 ಇಂಟು ಎ ಅಂದರೆ ಎಷ್ಟಪ್ಪ? √17/2. ನೆಕ್ಸ್ಟ್ ಲಾಗ್ ಎ ಪ್ಲಸ್ ಎಕ್ಸ್ ಅಂದರೆ √17/2 ಪ್ಲಸ್ ಎಕ್ಸ್ ಅಂದರೆ ಟಿ ಡಿವೈಡೆಡ್ ಬೈ ಇಲ್ಲಿ √17/2 ಮೈನಸ್ ಟಿ. ಪ್ಲಸ್ ಸಿ ಬರೀಲಿಕ್ಕೆ ಹೋಗಬೇಡಿ, ಓಕೆ? ಬಿಕಾಸ್ ದಿಸ್ ಇಸ್ ಡೆಫಿನೆಟ್ ಇಂಟಿಗ್ರಲ್, ರೈಟ್? ಓಕೆ, ಸೊ ಈಗ ನೋಡಿ ಟಿ ಜಾಗದಲ್ಲಿ ಏನಿದೆ ಎಕ್ಸ್ ಮೈನಸ್ ಹಾಫ್ ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ, ಓಕೆ? ಮೀನ್ ವೈಲ್ ಯು ಕ್ಯಾನ್ ಕ್ಯಾರಿ ದ ಲಿಮಿಟ್ಸ್ ವಿತ್ ಯು 0 to 2, ಓಕೆ? ರೈಟ್, ಜಸ್ಟ್ ಎ ಮಿನಿಟ್. ಓಕೆ, ಸ್ಪೇಸ್ ಇದೆ ಇಲ್ಲಿ. ಐ ಈಸ್ ಈಕ್ವಲ್ ಟು ಏನಾಗುತ್ತೆ, √17/2 ಕ್ಯಾನ್ಸಲ್ ಆಗುತ್ತಲ್ಲ, 1/17, 1 ಡಿವೈಡೆಡ್ ಬೈ √17 ಲಾಗ್ ಏನಿತ್ತಲ್ಲಿ √17/2 ಪ್ಲಸ್ ಟಿ ಇತ್ತು ತಾನೆ. ಸೊ ಟಿ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಮೈನಸ್ ಹಾಫು. ಲಿಮಿಟ್ಸ್ ನೀವು ಡೈರೆಕ್ಟ್ ಅಪ್ಲೈ ಮಾಡ್ತೀರಾ ಅಂದರೂ ನಿಮಗೆ ಬಿಟ್ಟಿದ್ದು. ನಾವು ಇಲ್ಲಿ ಚೇಂಜ್ ಮಾಡ್ಕೊಂಡ್ವಾ? ಇಲ್ಲಿ ಮಾಡ್ಕೋಬೇಕಿತ್ತಲ್ಲ. ಓಕೆ, ವಿಲ್ ಡೂ ಒನ್ ಥಿಂಗ್. ಇಲ್ಲಿ ಇನ್ ಟರ್ಮ್ಸ್ ಆಫ್ ಟಿ ಇದೆ ಅಂದರೆ ಲಿಮಿಟ್ಸ್ ಚೇಂಜ್ ಮಾಡಬೇಕಿತ್ತಲ್ಲ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? 0 ಇದ್ದರೆ ಟಿ ಎಷ್ಟಾಗುತ್ತೆ? -1/2, ಓಕೆ? ಆ್ಯಂಡ್ ಎಕ್ಸ್ ಇಸ್ ಈಕ್ವಲ್ ಟು 2 ಇದ್ದರೆ 2 ಮೈನಸ್ ಹಾಫ್ ಅಂತ ಅಂದರೆ 2 2 4, 4 - 1 3/2. ಸೊ ಇದೇನಾಗುತ್ತೆ 3/2. ಲಿಮಿಟ್ಸ್ ಅಪ್ಲೈ ಮಾಡ್ಕೊಂಡಿರ್ಬೇಕಿದ್ರೆ ಇಲ್ಲೂ ಅಷ್ಟೇ 3/2 ಮೈನಸ್ ಹಾಫ್, ರೈಟ್? ಪ್ರೀವಿಯಸ್ ಕ್ಲಾಸಸ್ ನೋಡಿರೋರಿಗೆ ಮಾತ್ರ ಈಸಿ ಆಗುತ್ತೆ, ಇಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ ನೋಡಿ. ಹಾಗಾದರೆ ಇದೇನಾಗುತ್ತೆ ನಿಮಗೆ, ಆವಾಗ ನೀವು ಎಕ್ಸಿಗೆ ಕನ್ವರ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ. √17/2 ಮೈನಸ್ ಟಿ ಇತ್ತಾ? ಈಗ ಲಿಮಿಟ್ ಅಪ್ಲೈ ಮಾಡ್ಬೋದು ನೀವು. -1/2 ಎಲ್ಲಿವರೆಗೆ ಇತ್ತಿದ್ದು? 3/2 ಇತ್ತಲ್ಲ.
right? So now you substitute upper limit and lower limit. What will you get? 1 by root 17 ಹಾಗೆ ಇರಲಿ log upper limit root 17 by 2 plus 3 by 2 divided by root 17 by 2 minus 3 by 2. ಅರ್ಥ ಆಯ್ತಾ? ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಬೇಕೀಗ, ಹೌದಲ್ವಾ? ಸೊ ಏನು ಮಾಡ್ತೀರಾ ಈಗ? ಲೋಯರ್ ಲಿಮಿಟ್ ಮೀನ್ಸ್ ವಾಟ್? ಲಾಗ್ ಲೋಯರ್ ಲಿಮಿಟ್ ಮೈನಸ್ ಹಾಫ್ ತಾನೆ. ಸೊ ಏನಾಗುತ್ತೆ ಇದು? ರೂಟ್ 17 by 2 ಮೈನಸ್ 1 by 2 ಡಿವೈಡೆಡ್ ಬೈ ರೂಟ್ 17 by 2 ಪ್ಲಸ್ 1 by 2. ಮ್ಯಾಮ್ ಪ್ಲಸ್ ಹೆಂಗಾಯ್ತು? ಇಲ್ಲಿ ಮೈನಸ್ ಇದೆ ಫಾರ್ಮುಲಾದಲ್ಲಿ, ಅಂದರೆ ಇಲ್ಲಿ ನಾನು ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದು ಮಾಡ್ ಸಿಂಬಲ್, ರೈಟ್? ನೆಕ್ಸ್ಟ್ ಏನು ಮಾಡ್ತೀರಾ ನೋಡಿ, ಲಾಗ್ ಎ ಮೈನಸ್ ಲಾಗ್ ಬಿ ಅಂತ ಅಂದರೆ ಲಾಗ್ ಎ ಬೈ ಬಿನ ಲಾಗ್ ಎ ಬೈ ಬಿ. ಓಕೆ, ಬೇಕಿದ್ರೆ ಇಲ್ಲಿ ನೋಡಿ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇದಕ್ಕೂ 2 LCM, ಇದಕ್ಕೂ 2 LCM ಕ್ಯಾನ್ಸಲ್ ಔಟ್ ಆದರೆ ಏನು ಉಳಿಯುತ್ತೆ ನೋಡಿ? ಪ್ಲಸ್ 3 ಡಿವೈಡೆಡ್ ಬೈ ರೂಟ್ 17 ಮೈನಸ್ 3 ಉಳಿಯುತ್ತೆ. ಮೈನಸ್ ಲಾಗ್ ಇಲ್ಲೂ ಅಷ್ಟೇ LCM ಏನಾಗುತ್ತೆ ನಿಮಗೆ? 2 ಆಗುತ್ತೆ. ಸೊ ನ್ಯೂಮರೇಟ್ರಲ್ಲಿರೋ 2 ಡಿನಾಮಿನೇಟ್ರಲ್ಲಿರೋ 2 ಕ್ಯಾನ್ಸಲ್ ಔಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲೇನಿದೆ? 1 by root 17. ಯು ಹ್ಯಾವ್ ಟು ಪುಟ್ ದಿ ಬ್ರ್ಯಾಕೆಟ್. ಆಲ್ ರೈಟ್, ಓಕೆ, ರೈಟ್. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. 1 by root 17. ಈಗ ಲಾಗ್ ಎ ಮೈನಸ್ ಲಾಗ್ ಬಿ ಅಂದರೆ ಲಾಗ್ ಎ ಬೈ ಬಿನ. ಸೊ ಲಾಗ್ ಎ ಬೈ ಬಿ, ಎ ಬರೀರಿ ಫಸ್ಟು, ಡಿವೈಡೆಡ್ ಬೈ ಬಿ ಅಂತ ಅಂದರೆ ನಥಿಂಗ್ ಬಟ್ ಇದನ್ನು ಉಲ್ಟಾ ಮಾಡಿ ರೆಸಿಪ್ರೋಕಲ್ ಮಾಡಿ ಬರಿಬೋದಲ್ವಾ? ರೂಟ್ 17 ಪ್ಲಸ್ 1 ರೂಟ್ 17 ಮೈನಸ್ 1. ಓಕೆ, ರೈಟ್. ಈಗೇನು ಮಾಡ್ತೀರಾ? ಇನ್ನು ಏನು ಮಾಡ್ತೀರಿ? ರೂಟ್ 17 ಮೈನಸ್ ಮಲ್ಟಿಪ್ಲೈ ಮಾಡ್ತೀರಾ? ಎಸ್, ವಿಲ್ ಯು ಮಲ್ಟಿಪ್ಲೈ? ಬೆಟರ್ ಮಲ್ಟಿಪ್ಲೈ. ಓಕೆ, ಲೆಟ್ಸ್ ಚೆಕ್ ಔಟ್ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್. 1 by root 17 ಲಾಗ್ ರೂಟ್ 17 ಹೋಲ್ ಸ್ಕ್ವೇರ್, ಕರೆಕ್ಟಾ? ಇದು ನೋಡಿ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಅಂದರೆ ರೂಟ್ 17 ಇಂಟು ರೂಟ್ 17 ರೂಟ್ 17 ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ 17 ಇಂಟು 1 ಅಂದರೆ ರೂಟ್ 17. ಓಕೆ, ಪ್ಲಸ್ 3 ಇಂಟು ರೂಟ್ 17 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 1s are 3 ಡಿವೈಡೆಡ್ ಬೈ ರೂಟ್ 17 ಇಂಟು ರೂಟ್ 17 ಹೋಲ್ ಸ್ಕ್ವೇರ್ ರೂಟ್ 17 ಇಂಟು ಮೈನಸ್ 1 ಮೈನಸ್ ರೂಟ್ 17 ಮೈನಸ್ ಇಂಟು ಪ್ಲಸ್ ಇದೆ ಮೈನಸ್ಸು 3 ಇಂಟು ರೂಟ್ 17 ಮೈನಸ್ ಇಂಟು ಮೈನಸ್ ಪ್ಲಸ್ 3 1s are 3. ಓಕೆ, ಸ್ಕ್ವೇರು ಕ್ಯಾನ್ಸಲ್. ಅವಾಗೇನಾಗುತ್ತೆ ನಿಮಗೆ ಆನ್ಸರು? 1 by root 17 ಲಾಗ್ 17 ಪ್ಲಸ್ 3 ಎಷ್ಟು? 20 ಪ್ಲಸ್ 1 ರೂಟ್ 17 ಪ್ಲಸ್ 3 ರೂಟ್ 17 ಅಂದರೆ 4 ರೂಟ್ 17 ಡಿವೈಡೆಡ್ ಬೈ 17 ಪ್ಲಸ್ 3 20 ಮೈನಸ್ 2 ಮೈನಸ್ ಇದ್ರೆ ಅಡಿಷನ್, ಸೊ ಮೈನಸ್ 4 ರೂಟ್ 17. ಅರ್ಥ ಆಯ್ತಲ್ಲ? ಈಗ ಇಲ್ಲಿ 5 ಕಾಮನ್ ತೆಗಿತೀರಾ. 5 1s ಟೇಬಲಲ್ಲಿ ಹೋಗ್ತಾ ಇರೋದ್ರಿಂದ ಸೊ 5 ಕಾಮನ್ ತೆಗೆದ್ರೆ ನಿಮಗೇನು ಉಳಿಯುತ್ತೆ ಅಂತ ಅಬ್ಸರ್ವ್ ಮಾಡಿ. ನ್ಯೂಮರೇಟ್ರಲ್ಲಿ 5 ಡಿನಾಮಿನೇಟ್ರಲ್ಲಿ 5 ಕ್ಯಾನ್ಸಲ್ ಔಟ್ ಆಗುತ್ತೆ ಆ್ಯಕ್ಚುಲಿ. ಓಕೆ, ಸೊ 1 by root 17 ಲಾಗ್ ಎಷ್ಟು? 5 4s ಸಾರಿ 4 1s ಟೇಬಲ್ ತಾನೆ, 5 ಅಲ್ಲ, 4 ಕಾಮನ್ ತೆಗೀರಿ. 4 5s ಪ್ಲಸ್ 4 ಇಂಟು ರೂಟ್ 17 ಡಿವೈಡೆಡ್ ಬೈ ಅಗೇನ್ 4 5s ಮೈನಸ್ ರೂಟ್ 17. ಓಕೆ, ಸೊ ದಿಸ್ ಬಿಕಮ್ಸ್ ಯುವರ್ ಫೈನಲ್ ಆನ್ಸರ್. ಓಕೆ, ಇನ್ ಕೇಸ್ ಯಾರಿಗಾದರೂ ಟೆಕ್ಸ್ಟ್ ಬುಕ್ ಆನ್ಸರೇ ಬೇಕು ಅಂದರೆ ನೀವೇನು ಮಾಡಿ, ಇದನ್ನು ರ್ಯಾಷನಲೈಸ್ ಮಾಡಿ. ರ್ಯಾಷನಲೈಸ್ ಮಾಡೋದಂದರೆ ಏನು? ಇದಕ್ಕೆ ಇಂಟು ಡಿನಾಮಿನೇಟ್ರಲ್ಲಿ ಏನಿರುತ್ತೆ ಅದ್ರದ್ದು ಆಪೋಸಿಟ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ ಏನು ಮಾಡ್ತೀರಾ? 5 ಮೈನಸ್ ರೂಟ್ 17 ಇಲ್ಲಿ ಇಂಟು 5 ಪ್ಲಸ್ ರೂಟ್ 17 ಡಿವೈಡೆಡ್ ಬೈ 5 ಪ್ಲಸ್ ರೂಟ್ 17 ಅಂತ ಮಾಡ್ತೀರಾ. ಓಕೆ, ರ್ಯಾಷನಲೈಸ್ ಮಾಡಿದ್ರೆ ಸೇಮ್ ಆನ್ಸರ್ ಬರುತ್ತೆ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಕ್ವೆಶನ್ ನಂಬರ್ 7. ಏನಪ್ಪ? dx, ಲೆಟ್ ಮಿ ಟರ್ನ್ ದ ಪೇಜ್ ಫಸ್ಟ್. ರೈಟ್, ಏನಿದೆ ನೋಡಿ, ಅಬ್ಸರ್ವ್ ಮಾಡಿ. I ಈಸ್ ಈಕ್ವಲ್ ಟು -1 ಇಂದ 1 dx ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x. ಓಕೆ, ಇದು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮಾಡ್ಕೋಬೇಕು, ಈಸಿ ಇದೆ ನೋಡಿ. ಏನು ಮಾಡ್ತೀರಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ ಎಷ್ಟು? 2ab, ಬಿ ಜಾಗದಾಗ 1 ಅಷ್ಟೇ ಇರೋದು. ಸೊ ಏನಾಗುತ್ತಿದ್ದು? ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 1 ಮೈನಸ್ 1 ಪ್ಲಸ್ ಆ 5 ಹಾಗೆ ಇರಲಿ. ಸೊ ಇದು ಟೋಟಲಿ ಏನಾಗುತ್ತೆ ನಮಗೆ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಗುತ್ತಾ? -1 ಪ್ಲಸ್ 5 ಅಂದರೆ 1 ಮೈನಸ್ 1 ಪ್ಲಸ್ ಅಂತ ಅಂದರೆ ಸಬ್ಟ್ರಾಕ್ಷನು. 5ರಾಗ 1 ಹೋದರೆ 4, ಬಿಗ್ ನಂಬರ್ ಮುಂದೆ ಸೈನು 1. ಸೊ 4 ಈಸ್ ನಥಿಂಗ್ ಬಟ್ 2 ಸ್ಕ್ವೇರ್. मतलब 4 is nothing but 2 square, right? So you can write down this one here, right? So what will you do? I is equal to -1 to 1 dx divided by x plus 1 whole square plus 2 square. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ನೀವು ಬರ್ಕೋಬೇಕಾಗುತ್ತೆ. ಈಗ ಪುಟ್ x plus 1 is equal to t.
ಸೊ ಲಿಮಿಟ್ಸು ಚೇಂಜ್ ಆಗುತ್ತಾ. ಎಕ್ಸ್ ಈಸ್ ಈಕ್ವಲ್ ಟು -1 ಇದ್ದಾಗ ಏನಾಗುತ್ತೆ, -1 + 1 ಈಸ್ ಈಕ್ವಲ್ ಟು ಟಿ, ದೇರ್ಫೋರ್ ಟಿ ಈಸ್ ಈಕ್ವಲ್ ಟು 0 ಆಗುತ್ತೆ. ಕರೆಕ್ಟ್. ಎಕ್ಸ್ ಈಸ್ ಈಕ್ವಲ್ ಟು 1 ಇದ್ದಾಗ ಏನಾಗುತ್ತೆ, 1 + 1 ಈಸ್ ಈಕ್ವಲ್ ಟು ಟಿ, ಸೊ ಟಿ ಈಸ್ ಈಕ್ವಲ್ ಟು 2 ಆಗುತ್ತೆ. ಲಿಮಿಟ್ಸ್ ಅರ್ಥ ಆಯ್ತಾ, ಚೇಂಜ್ ಆಗುತ್ತೆ ಅಂತೇಳಿ, ರೈಟ್. ಸೊ ಅವಾಗ ನಿಮಗೆ ಏನು ಸಿಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿಂದ ಏನು ಸಿಗುತ್ತೆ, ಈಸ್ ಈಕ್ವಲ್ ಟು -1 ಇರೋ ಜಾಗದಾಗ ಏನು ಬರೀಬೇಕು, 0, 1 ಇರೋ ಜಾಗದಾಗ ಏನು ಬರಬೇಕು, 2. ನೆಕ್ಸ್ಟ್ ಇದೇನಾಗುತ್ತೆ, ಡಿ ಟಿ ಡಿವೈಡೆಡ್ ಬೈ ಟಿ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, ರೈಟ್. ಎಸ್ ಆರ್ ನೋ? ಜಸ್ಟ್ ಅ ಮಿನಿಟ್. ಸೊ ಈ ಫಾರ್ಮುಲಾ ನಮಗೆ ಆಲ್ರೆಡಿ ಗೊತ್ತಿದೆ, ಹೌದಲ್ವಾ? ಏನು, 1/t² + a² ಅಂತ ಅಂದರೆ ಫಾರ್ಮುಲಾ ಹೇಳಿದ್ದೀನಿ. ಏನಾಗುತ್ತೆ, 1/a tan ಇನ್ವರ್ಸ್ ಆಫ್ x/a ಪ್ಲಸ್ ಸಿ, ಹೌದಲ್ವಾ? 1/x² + a² ಫಾರ್ಮುಲಾ ಕಲ್ತಿದ್ದೀರಾ. ಸೊ ಎ ಜಾಗದಲ್ಲಿ ಏನಿದೆ, 2 ಇದೆ, ಎಕ್ಸ್ ಜಾಗದಲ್ಲಿ ಟಿ ಇದೆ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರೆದ್ರೆ ಏನಾಗುತ್ತೆ ನೋಡಿ, 1/a, ಎ ಜಾಗದಲ್ಲಿ 2 ಇದೆ, ಇಂಟು ಟ್ಯಾನ್ ಇನ್ವರ್ಸ್ x/a ಮೀನ್ಸ್ t/a ಮೀನ್ಸ್ t/2, ರೈಟ್. ಈಗ ಲಿಮಿಟ್ಸ್ ಅಪ್ಲೈ ಮಾಡ್ಬೇಕು ನಾವು, ಹೌದಲ್ವಾ? ಸೊ ಲಿಮಿಟ್ಸ್ ಅಪ್ಲೈ ಮಾಡಿ. ಲಿಮಿಟ್ಸ್ ಏನಿದೆ ನೋಡಿ, ಎಲ್ಲಿಂದ ಎಲ್ಲಿಗಿದೆ, 0 to 2. ಓಕೆ, 0 to 2 ಲಿಮಿಟ್ಸ್ ಇದೆ. ಏನಾಗುತ್ತೆ ಆನ್ಸರು, 1/2 ಟ್ಯಾನ್ ಇನ್ವರ್ಸ್ ಅಪ್ಪರ್ ಲಿಮಿಟು 2/2 ಮೈನಸ್ ಟ್ಯಾನ್ ಇನ್ವರ್ಸ್ 0/2. ಕರೆಕ್ಟ್ ಇದೆಯಾ? ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, 2 ಕ್ಯಾನ್ಸಲ್, 1 ಆಗುತ್ತೆ. ಟ್ಯಾನ್ ಇನ್ವರ್ಸ್ 1 ಅಂತಂದರೆ ಏನಾಗುತ್ತೆ, 1/2 ಇಂಟು ಇದೇನಾಗುತ್ತೆ π/4 ಮೈನಸ್ ಇದನ್ನೇನು 0 ಆಗುತ್ತೆ, ಹೌದಲ್ವಾ? ಸೊ π/4 ಮೈನಸ್ 0 π/4, π/4 ಇಂಟು 1/2 ಅಂತಂದರೆ π/8. ಸೊ ದಿಸ್ ಬಿಕಮ್ಸ್ ಯುವರ್ ಫೈನಲ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ ಯಾವುದಿದು, 7. ಕರೆಕ್ಟ್. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 8, ವಿಚ್ ಈಸ್ ಈಸಿ ಪ್ರೊವೈಡೆಡ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಸಿ, ಮುಂಚೆನೇ ಹೇಳಿದ್ದೀನಿ, e⁻x ಒಳಗಡೆ ಬ್ರ್ಯಾಕೆಟು ಆ ಥರ ಬರ್ತಾ ಇದೆ ಅಂದರೆ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಅಂತ. ಯಾವುದು, ಇಂಟಿಗ್ರೇಷನ್ ಆಫ್ e⁻x ಇಂಟು ಫಂಕ್ಷನ್ ಆ್ಯಂಡ್ ಇಟ್ಸ್ ಡೆರಿವೇಟಿವ್ ಎರಡು ಜೊತೆ ಇರ್ತಾವಲ್ಲ, ಆವಾಗ ಅದ್ರದ್ದು ಆನ್ಸರ್ ಏನಾಗುತ್ತೆ, ಡೈರೆಕ್ಟ್ ಕಲ್ತಿದ್ದೀವಿ ನಾವು. ಇಟ್ ಈಸ್ e⁻x ಇಂಟು f(x) + c, ರೈಟ್. ಸೊ ದೇರ್ಫೋರ್ ಏನಾಗುತ್ತೆ, ಇದು ಅಬ್ಸರ್ವ್ ಮಾಡಿ. ಡೈರೆಕ್ಟಾಗಂತೂ ಬರೆಯೋಕ್ಕಾಗಲ್ಲ, ಯಾಕೆ, ಇಲ್ಲಿ e⁻x ಇದೆ, ಇಲ್ಲೇನಿದೆ 2x ಇದೆ. ಸೊ ಸ್ವಲ್ಪ ಕೆಲವೊಂದು ಆಲ್ಟ್ರೇಷನ್ಸ್ನ ನಾವು ಮಾಡೋಣ. I ಈಸ್ ಈಕ್ವಲ್ ಟು 1 to 2 1/x ಮೈನಸ್ 1/2x² e⁻2x dx. ಕರೆಕ್ಟ್ ಇದೆಯಾ? e⁻2x dx. ಸೊ ಹೇಗೆ ಸಾಲ್ವ್ ಮಾಡ್ತೀರಿ, ಲೆಟ್ ಅಸ್ ಡೂ ಒನ್ ಥಿಂಗ್. ಇದನ್ನು ಒಂದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಪುಟ್ 2x ಈಸ್ ಈಕ್ವಲ್ ಟು ಏನು ಮಾಡೋಣ, ಟಿ ಅಂತ ಹಾಕೊಳ್ಳೋಣ. ಅವಾಗ ಏನಾಗುತ್ತೆ, 2 ಇಂಟು dx ಈಸ್ ಈಕ್ವಲ್ ಟು dt. ಈ 2 ಈ ಕಡೆ ಬಂದರೆ dt/2 ಆಗುತ್ತೆ, dx ಈಸ್ ಈಕ್ವಲ್ ಟು, ಹೌದಾ? ರೈಟ್. ಇಲ್ಲಿಂದ ನೆಕ್ಸ್ಟ್ ಇಲ್ಲಿಂದ ಎಕ್ಸ್ ವ್ಯಾಲ್ಯೂ ನಿಮಗೇನು ಸಿಗುತ್ತೆ, x ಈಸ್ ಈಕ್ವಲ್ ಟು t/2, ರೈಟ್. ಅದೇ ರೀತಿ ಇದರಿಂದ x² ಐತೆ ತಾನೆ, ಅಲ್ಲಿ x² ಈಸ್ ಈಕ್ವಲ್ ಟು ಏನು ಸಿಗುತ್ತೆ, ಎರಡು ಸೈಡ್ ಸ್ಕ್ವೇರಿಂಗ್ ಮಾಡಿರಿ ಗೊತ್ತಾಗ್ಬಿಡುತ್ತೆ, t²/4. ಮ್ಯಾಮ್ ಎಲ್ಲ ಸತಿ ನಾವೇನು ಹಂಗೆ ಮಾಡಿರಲಿಲ್ಲ, ಈಗ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ x² ಐತೆ, ಅದಕ್ಕೆ ನಾವು ಮಾಡ್ತಾ ಇರೋದು, ಇಲ್ಲ ಅಂತಂದರೆ ಮಾಡ್ತಿರ್ಲಿಲ್ಲ. ಓಕೆ, ರೈಟ್. ಸೊ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಯಾವ್ದು ರಿಕ್ವೈರ್ಮೆಂಟ್ ಇದೆಯೋ ಅದು ಬೇಕು, ಅದನ್ನ ಅಲ್ಲಿ ಬರಿಬೇಕಾಗುತ್ತೆ, ರೈಟ್. ನೆಕ್ಸ್ಟ್ ಲಿಮಿಟ್ಸು ಕೂಡ, ಲಿಮಿಟ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ, ಈಗ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡ್ಕೋಬೇಕಾ, ಚೇಂಜ್ ಮಾಡಬೇಕಾ. ಸೊ x ಈಸ್ ಈಕ್ವಲ್ ಟು 1 ಇದ್ದಾಗ ಟಿ ವ್ಯಾಲ್ಯೂ ಏನಾಗುತ್ತೆ, 2 ಇಂಟು ಎಕ್ಸ್, 2 ಇಂಟು 1 ದಟ್ ಈಸ್ 2. ಎಕ್ಸ್ ಈಸ್ ಈಕ್ವಲ್ ಟು 2 ಇದ್ದಾಗ ಟಿ ವ್ಯಾಲ್ಯೂ ಏನಾಗುತ್ತೆ, 2 ಇಂಟು ಎಕ್ಸ್, ಎಕ್ಸ್ ಜಾಗದಾಗೆ 2 ಇದೆ, 2 2 4 ಆಗುತ್ತೆ. ಕರೆಕ್ಟ್ ಇದೆಯಾ? ಸೊ ಲಿಮಿಟ್ಸ್ ಚೇಂಜ್ ಆಗುತ್ತಾ? ಎಸ್. ಸೊ ದೇರ್ಫೋರ್ ವಾಟ್ ವಿಲ್ ಯು ರೈಟ್, ಬೇಕಿದ್ರೆ ಲಿಮಿಟ್ಸ್ ಚೇಂಜ್ ಮಾಡಲಿಲ್ದಂಗೆ ಬರಿತೀವಿ ಮ್ಯಾಮ್ ನಾವು ಅಂತ ಅಂದರೆ ಇಟ್ಸ್ ಓಕೆ, ಯು ಕ್ಯಾನ್ ರೈಟ್ ಲೈಕ್ ದಟ್. ಬಟ್ ಇನ್ ದ್ಯಾಟ್ ಕೇಸ್ ನೀವೇನು ಮಾಡಬೇಕಾಗುತ್ತೆ, ಇಂಡೆಫಿನೆಟ್ ಇಂಟೆಗ್ರಲ್ ಥರ ಬರ್ಕೋಬೇಕಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಅರ್ಥ ಆಯ್ತಲ್ಲ, ರೈಟ್. ಬೇಕಿದ್ರೆ ಆ ಥರ ಟ್ರೈ ಮಾಡ್ತೀರಂದರೆ ಆ ಥರ ಟ್ರೈ ಮಾಡಿ, ತೊಂದರೆ ಇಲ್ಲ. ಸೊ ಏನಾಗುತ್ತೆ, 2 4. ಈಗ 1/x ಅಂತ ಅಂದರೆ ಏನಾಗುತ್ತೆ, 1/x ಜಾಗದಾಗ ಏನಿದೆ t/2 ಮೈನಸ್ 1/2x² ಅಂತ ಅಂದರೆ ಏನು ಸಿಕ್ತು, t²/4 ಇಂಟು e⁻2x ಅಂದರೆ e⁻t dt dx ಜಾಗದಾಗೆ dt/2. ಕರೆಕ್ಟಾ? ಈ 1/2 ಹೊರಗಡೆ ಬರೆಯೋಣ, ಕಾನ್ಸ್ಟೆಂಟು. ಹಾಗಾಗಿ 1/2 ಇಂಟಿಗ್ರೇಷನ್ 2 to 4, ಈ t/2 ರಿವರ್ಸ್ ಆದರೆ ರೆಸಿಪ್ರೋಕಲ್ 2/t ಮೈನಸ್ 2 1s 2 2s, ಇದು ಮೇಲೆ ಹೋದರೆ 2/t² e⁻t ಇಂಟು dt. ಹೌದಾ? ಈ 2ನು ಕಾಮನ್ ತೆಗಿಬೋದಾ, ಎರಡು ಕಡೆ ಇದೆ, ಕಾಮನ್ ತೆಗೆದು ಹೊರಗೆ ತೆಗೆದ್ರೆ ಏನಾಗುತ್ತೆ, 1/2 ಹಾಗೆ ಇರಲಿ, ಇಂಟು 2 ಕಾಮನ್ ತೆಗೆದೆ ನಾನು, 2 to 4 1/t ಮೈನಸ್ 1/t² e⁻t dt.
ಕರೆಕ್ಟ್ ಇದೆಯಾ? ಈ ಟು ಕ್ಯಾನ್ಸಲ್ ಔಟ್ ಆಯಿತು. ಈಗ ಅಬ್ಸರ್ವ್ ಮಾಡಿ, ಇದು ನಮ್ಮ ಫಾರ್ಮುಲಾನ ಸ್ಯಾಟಿಸ್ಫೈ ಮಾಡುತ್ತೆ. ಇ ಪವರ್ ಎಕ್ಸು ಎಫ್ ಆಫ್ ಎಕ್ಸು 1/t ಇದು ಡೆರಿವೇಟಿವ್ -1/t², ಹೌದಲ್ವಾ? ಸೊ ದೇರ್ ಫಾರ್ ವಾಟ್ ಇಸ್ ದ ಆನ್ಸರ್? ಐ ಈಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್. ವಾಟ್ ಇಸ್ ಎಫ್ ಆಫ್ ಎಕ್ಸ್? 1/t. ಲಿಮಿಟ್ಸ್ ಅಪ್ಲೈ ಮಾಡ್ಬೇಕು ತಾನೆ? 2 to 4 ಅಪ್ಲೈ ಮಾಡಿ. ಇ ಪವರ್ 4 ಬೈ ಟಿ ಜಾಗದಾಗೆ 4 ಮೈನಸ್ ಇ ಪವರ್ ಟಿ ಬೈ ಟಿ ತಾನೇ ಇರೋದು, ಮೈನಸ್ ಲೋಯರ್ ಲಿಮಿಟ್ ಅಂದರೆ ಇ ಪವರ್ 2/t ಅಂದರೆ 2. Okay, so what is the LCM? 4 to LCM, I is equal to 4 is the LCM. Okay, so ಏನಾಗುತ್ತೆ? e ಪವರ್ 4 ಮೈನಸ್ 2 ಇಂಟು ಇ ಸ್ಕ್ವಯರ್. ಇಲ್ಲಿ ಇ ಸ್ಕ್ವಯರ್ ಕಾಮನ್ ತೆಗೆದ್ರೆ ಏನಾಗುತ್ತೆ ನೋಡಿ, ಇ ಸ್ಕ್ವಯರ್ ಕಾಮನ್ ತೆಗೆದ್ರೆ ಇ ಸ್ಕ್ವಯರ್ ಉಳಿಯುತ್ತೆ ಮೈನಸ್ 2 ಇಂಟು ಇ ಸ್ಕ್ವಯರ್ ಮಾಡಿದ್ರೆ 2 ಇ ಸ್ಕ್ವಯರು, ಇ ಸ್ಕ್ವಯರ್ ಇಂಟು ಇ ಸ್ಕ್ವಯರ್ ಮಾಡಿದ್ರೆ ಇ ಪವರ್ 4. ಓಕೆ, 4. ಸೊ ದಿಸ್ ಬಿಕಮ್ಸ್ ಯೋರ್ ಫೈನಲ್ ಆನ್ಸರ್. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್ ನಂಬರ್ ಯಾವುದ್ರಿ? 9. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಕ್ವೆಶನ್ ನಂಬರ್ 9. ಇಂಟಿಗ್ರಲ್ ಫ್ರಮ್ 1/3 to 1 x ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಟು ದ ಪವರ್ ಆಫ್ 1/3 ಡಿವೈಡೆಡ್ ಬೈ ಎಕ್ಸ್ ಪವರ್ 4 ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತೇಳಿ. ಕರೆಕ್ಟಾ? ರೈಟ್. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತ ಅಂದರೆ, ಒಂದು ಸ್ಮಾಲ್ ಸ್ಟೆಪ್ ಇದೆ. ಓಕೆ, ಪುಟ್ 1 ಮೈನಸ್ ಬೇಡ, ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಥೀಟಾ ಮಾಡ್ಕೊಳ್ಳಿ. ಇದೊಂದು ಸಬ್ಸ್ಟಿಟ್ಯೂಷನ್ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಇದನ್ನು ಶಾರ್ಟ್ಕಟ್ ಮೆಥಡಲ್ಲೂ ಮಾಡ್ಬೋದು, ಬಟ್ ಅದು ಈಗ ರಿಕ್ವೈರ್ಡ್ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮಿಂದು ಬಿಟ್ಸ್ ಸಾಲ್ವ್ ಮಾಡಿದ್ರೆ ಆ ಟೈಮಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸೊ ಅಟ್ ಪ್ರೆಸೆಂಟ್ ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಅಟ್ ಪ್ರೆಸೆಂಟ್ ಸ್ವಲ್ಪ ಪ್ರಾಸೆಸ್ ನೀಟಾಗಿ ತಿಳ್ಕೊಳ್ಳಿ. ರೈಟ್. ಒಂದೇನು ಮಾಡ್ಬೋದು ಅಂದರೆ ಈ ಮೆಥಡು. ಇನ್ನೂ ಒಂದು ಮೆಥಡ್ ಬರುತ್ತೆ, ವೇರ್ ಯು ವಿಲ್ ಟೇಕ್ ಎಕ್ಸ್ ಕಾಮನ್ ಫಸ್ಟ್. Okay, once you take x common, then you will consider x power 4 as t, and then you can go on solving. That is also one procedure. Angu madbodu, ingu madbodu. Okay, I find this one has a bit easier and less lengthy as compared to another method I said. Okay, so x is equal to sin theta. ಈಗ ಏನು ಮಾಡ್ತೀರಾ ನೋಡಿ, x is equal to sin theta ಹಾಕೊಂಡ್ರೆ ಇಲ್ಲೇನಾಗುತ್ತೆ, sin theta ಮೈನಸ್ sin cube theta whole to the power of 1/3 divided by sin to the power of 4 theta integral ಲಿಮಿಟ್ಸ್ ಸದ್ಯಕ್ಕೆ ಹಾಕೋದೇನು ಬೇಡ. ಆ್ಯಂಡ್ ಎಸ್, ಇಲ್ಲಿಂದ ನನಗೆ ಇದು ಬೇಕು ತಾನೆ, ಡಿ ಥೀಟಾದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಏನು ಮಾಡೋಣ, ಡಿಫ್ರೆನ್ಷಿಯೇಟ್ ಮಾಡಿ. ಡಿ ಎಕ್ಸ್ ಸೈನ್ ಥೀಟಾ ಡಿಫ್ರೆನ್ಸಿಯೇಷನ್ ಕಾಸ್ ಥೀಟಾ ಡಿ ಥೀಟಾ. ಇಲ್ಲಿ ಡಿ ಥೀಟಾ ಬೈ ಎಕ್ಸಿನ ಡಿಫ್ರೆನ್ಸಿಯೇಷನ್ 1, ಬಟ್ ಡಿ ಥೀಟಾ ಬೈ ಡಿ ಎಕ್ಸ್ ಇತ್ತಲ್ಲ ಅದನ್ನ ಈ ಕಡೆ ಕಳಿಸಿರೋದು. ಸೊ ದೇರ್ ಫಾರ್ ಡಿ ಎಕ್ಸ್ ಜಾಗದಲ್ಲಿ ನಾನು ಏನಂತ ಬರ್ಕೋಬೋದು ಅಂದರೆ ಕಾಸ್ ಥೀಟಾ ಇಂಟು ಡಿ ಥೀಟಾ. ಆಲ್ರೈಟ್. ಈಗೇನು ಮಾಡೋಣ ಅಂದರೆ ಇದರಲ್ಲಿ ಸೈನ್ ಕಾಮನ್ ತೆಗಿಯೋಣ. ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಓಕೆ, ಒಂದೊಂದು ಸ್ಟೆಪ್ಪು. ಸೈನ್ ಥೀಟಾ ನಾನೇನು ಮಾಡ್ತಾ ಇದ್ದೀನಿ, ಕಾಮನ್ ತೆಗಿತೀನಿ. ಸೊ ಏನಾಗುತ್ತೆ, ಇದು ಕಾಮನ್ ಹೋದರೆ 1 ಮೈನಸ್ 1 ಸೈನ್ ಹೋಗೈತೆ, ಇನ್ನು ಉಳಿದಿರೋದು ಸೈನ್ ಸ್ಕ್ವೇರ್. ಕರೆಕ್ಟಾ? ಇದು ಟೋಟಲಿ ಹೋಲ್ ಟು ದ ಪವರ್ ಆಫ್ ಏನಿದೆ 1/3 ಇಂಟು ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ಪವರ್ 4 ಥೀಟಾ ಇಂಟು ಡಿ ಥೀಟಾ. ಕರೆಕ್ಟ್ ಇದೆಯಾ? ಈಗ ಅಬ್ಸರ್ವ್ ಮಾಡಿ, 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಅಂದರೆ ಏನು ನಮಗೆ ಆಲ್ರೆಡಿ ಗೊತ್ತಿದೆ. ಇಟ್ ಈಸ್ ಕಾಸ್ ಸ್ಕ್ವೇರ್. ಐಡೆಂಟಿಟಿ ಗೊತ್ತು ತಾನೆ. ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಈಸ್ ಕಾಸ್ ಸ್ಕ್ವೇರ್ ಥೀಟಾ. ಆ್ಯಂಡ್ ಈ ಸೈನ್, ಈ ಪವರ್ ಇದೆಯಲ್ಲ, ಇದಕ್ಕೂ ಅಪ್ಲೈ ಆಗುತ್ತೆ ಆ್ಯಂಡ್ ಇದಕ್ಕೂ ಅಪ್ಲೈ ಆಗುತ್ತೆ ತಾನೆ. ರೈಟ್. ಸೊ ಏನಾಗುತ್ತೆ ಈಗ ಅಬ್ಸರ್ವ್ ಮಾಡಿ ಕ್ಲೀನಾಗೆ, ಸೈನ್ ಟು ದ ಪವರ್ ಆಫ್ 1/3 ಇತ್ತಲ್ಲ ಅದನ್ನು ಡಿನಾಮಿನೇಟರಿಗೆ ಕಳಿಸ್ತೀನಿ. ಡಿನಾಮಿನೇಟರಿಗೆ ಕಳಿಸಿದ್ರೆ ಏನಾಗುತ್ತೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ. 1 ಮೈನಸ್ ಸೈನ್ ಸ್ಕ್ವೇರ್ ಅಂತ ಅಂದರೆ ಏನಾಯಿತು, ಕಾಸ್ ಸ್ಕ್ವೇರ್ ಥೀಟಾ ಹೋಲ್ ಟು ದ ಪವರ್ ಆಫ್ 1/3 ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಪವರ್ 4 ಇತ್ತಲ್ಲ ಅದನ್ನು ಸೈನ್ ಸ್ಕ್ವೇರ್ ಥೀಟಾ ಅಂತ ಸ್ಪ್ಲಿಟ್ ಮಾಡಿಕೊಂಡೆ. ಇಲ್ಲಿ ಸೈನ್ ಟು ದ ಪವರ್ ಆಫ್ 1/3 ಇತ್ತಲ್ಲ ಅದು ಡಿನಾಮಿನೇಟರಿಗೆ ಬಂದರೆ ಸೈನ್ ಟು ದ ಪವರ್ ಆಫ್ ಮೈನಸ್ 1/3 ಆಗುತ್ತೆ. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ರೈಟ್. ಇಸ್ ದಿಸ್ ಕರೆಕ್ಟ್? ಈಗ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ ಸೇಮ್ ಇದೆಯಾ, ಇದು 2 ಹೊರಗಡೆ ಬಂದರೆ 2/3. ಕರೆಕ್ಟಾ? ದೆನ್ ಇದೇನಾಗುತ್ತೆ ನಿಮಗೆ, ಡಿ ಥೀಟಾ ಹೀಗೆ ಇರಲಿ, ಕಾಸ್ ಟು ದ ಪವರ್ ಆಫ್ 2/3 ಪ್ಲಸ್ 1, ಹೌದಲ್ವಾ, 2/3 ಪ್ಲಸ್ 1 ಡಿವೈಡೆಡ್ ಬೈ ಇದು ಸೈನ್ 2 ಮೈನಸ್ 1/3 ಥೀಟಾ. ಪವರಲ್ಲಿ 2 ಮೈನಸ್ 1. ಇನ್ನು ಒಂದು ಸೈನ್ ಸ್ಕ್ವೇರ್ ಹಂಗೆ ಉಳ್ಕೊಂತು. ಅರ್ಥ ಆಯ್ತಲ್ಲ? ಈಗೇನಾಗುತ್ತೆ ನೋಡಿ, 2/3 ಪ್ಲಸ್ 1 ಅಂತಂದರೆ ಎಷ್ಟಾಗುತ್ತೆ, ಏನೂ ಇಲ್ಲ ಅಂದರೆ 1, 3ಗೆ ಎಲ್ ಸಿ ಎಮ್ 3ನೇ, 3 1ಗೆ ಎಲ್ ಸಿ ಎಮ್ 3, ಇದು ಮೇಲೆ ಹೋದರೆ 3 + 2 5. ಸೊ ಕಾಸ್ ಟು ದ ಪವರ್ ಆಫ್ 5/3 ಥೀಟಾ ಡಿವೈಡೆಡ್ ಬೈ ಸೈನ್ ಟು ದ ಪವರ್ ಆಫ್ 3 2 6, 6 - 1 5,
5/3 ತೀಟಾ ಇಂಟು ಇಲ್ಲೇನು ಉಳಿತು ಡಿನಾಮಿನೇಟರ್ಗೆ ಸೈನ್ ಸ್ಕ್ವೇರ್ ತೀಟಾ ಡಿ ತೀಟಾ. ಕರೆಕ್ಟ್ ಇದೆಯಾ? ಈಗ ನೋಡಿ ಅಬ್ಸರ್ವ್ ಮಾಡಿ, ಕಾಸ್ ಬೈ ಸೈನ್ ಸೇಮ್ ಪವರ್ ಇದೆ. ಸೊ ಏನಾಗುತ್ತೆ ಇದು ಕಾಟ್ ತೀಟಾ ಹೋಲ್ ಪವರ್ 5/3 ಇಂಟು 1/sin ಸ್ಕ್ವೇರ್ ಅಂತ ಅಂದರೆ ಏನಾಗುತ್ತೆ ಕೋಸಿಕೆಂಟ್ ಸ್ಕ್ವೇರ್ ತೀಟಾ ಡಿ ತೀಟಾ. ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಫಂಕ್ಷನ್ ಆ್ಯಂಡ್ ಇಟ್ಸ್ ಡೆರಿವೇಟಿವ್ ಇದೆ. ಸೊ ನಾನೇನು ಮಾಡ್ಬೋದು ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ಕೋಬಹುದು. ಸೊ ಏನು ಮಾಡೋಣ, ಪುಟ್ ಟಿ ಈಸ್ ಈಕ್ವಲ್ ಟು ಕಾಟ್ ತೀಟಾ. ಓಕೆ, ಸೊ ವಾಟ್ ವಿಲ್ ಬಿ ದಿ ಥಿಂಗ್, ನಮ್ಮ ಹತ್ರ ಏನಿತ್ತು ಕಾಟ್ ತೀಟಾ ಹೋಲ್ ಟು ದ ಪವರ್ ಆಫ್ 5/3 ಇಂಟು ಕೋಸಿಕೆಂಟ್ ಸ್ಕ್ವೇರ್ ತೀಟಾ ಡಿ ತೀಟಾ ಇತ್ತು, ಹೌದಾ? ಸೊ ಪುಟ್ ಕಾಟ್ ತೀಟಾ ಈಸ್ ಈಕ್ವಲ್ ಟು ಟಿ. ಅವಾಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಟ್ ಇನ್ ಡಿಫ್ರೆನ್ಸಿಯೇಷನ್ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ತೀಟಾ ಡಿ ತೀಟಾ, ಓಕೆ, ವಿಚ್ ಈಸ್ ಈಕ್ವಲ್ ಟು ಡಿ ಟಿ. ಡಿನಾಮಿನೇಟರ್ ಎರಡಕ್ಕೂ ಡಿನಾಮಿನೇಟರ್ ಏನಿತ್ತಲ್ಲ ಡಿ ಎಕ್ಸು ಅಥವಾ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿಕೊಂಡ್ರೆ ವಿತ್ ರೆಸ್ಪೆಕ್ಟ್ ಟು ಟಿ ಅದು ಏನಾಗುತ್ತೆ ಕ್ಯಾನ್ಸಲ್ ಔಟ್ ಆಯಿತು ಅಂತ ಅರ್ಥ ಅಲ್ಲಿಗೆ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಕೋಸಿಕೆಂಟ್ ಸ್ಕ್ವೇರ್ ಇದ್ದಿದೆಯಾ, ಇಲ್ಲಿದೆ. ಈ ಮೈನಸ್ ಎಕ್ಸ್ಟ್ರಾ ಇದೆ, ಆ ಕಡೆ ಕಳಿಸ್ರಿ. ಅವಾಗ ಏನಾಗುತ್ತೆ ಇದು ಟೋಟಲ್ ನಿಮಗೆ ಟಿ ಟು ದ ಪವರ್ ಆಫ್ 5/3 ಇಂಟು ಮೈನಸ್ ಡಿ ಟಿ. ಸಿಂಪಲ್. ಈಗ ಟಿ ಎಕ್ಸ್ ಪವರ್ ಎನ್ ಫಾರ್ಮುಲಾ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ? ಟಿ ಟು ದ ಪವರ್ ಆಫ್ 5/3 ಪ್ಲಸ್ 1 ಡಿನಾಮಿನೇಟ್ರಿಗೆ 5/3 ಪ್ಲಸ್ 1. ಓಕೆ, ಇಲ್ಲೇನಿತ್ತು ಮೈನಸ್ ಸೈನ್ ಬೇರೆ ಇತ್ತು. ಪ್ಲಸ್ ಸಿ ಬರೆಯೋಕೆ ಹೋಗ್ಬೇಡಿ, ಯಾಕಂದರೆ ಇದು ಡೆಫಿನೆಟ್ ಇಂಟೆಗ್ರಲ್ಸ್. ಓಕೆ, ಆ್ಯಂಡ್ ಐ ಟೋಲ್ಡ್ ಯು ಆಲ್ರೆಡಿ ಇನ್ ದ ಪ್ರಿವಿಯಸ್ ಕ್ಲಾಸ್ ಆಲ್ಸೋ. ನೆಕ್ಸ್ಟ್ 5/3 ಪ್ಲಸ್ 1 ಅಂತ ಅಂದರೆ ಎಷ್ಟಾಗುತ್ತಪ್ಪ, ಮೈನಸ್ ಟಿ ಟು ದ ಪವರ್ ಆಫ್ ಈ 3 ಮೇಲೆ ಹೋದರೆ 5 + 3 8/3 ಡಿವೈಡೆಡ್ ಬೈ ಇದು ಕೂಡ ಅಷ್ಟೇ 8/3. ರಿವರ್ಸ್ ಆದರೆ ಏನಾಗುತ್ತೆ ಮೈನಸ್ 3/8 ಟಿ ಟು ದ ಪವರ್ ಆಫ್ 8/3. ಈಗ ಸ್ಲೋಲಿ ಒಂದೊಂದೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಮೈನಸ್ 3/8 ಟಿ ಟು ದ ಪವರ್ ಆಫ್ 8/3 ಇತ್ತಾ, ಈ ಟಿ ಜಾಗದಾಗ ಇದ್ದಿದೆ ನಮ್ಮ ಹತ್ರ ಕಾಟ್ ತೀಟಾ. ಕರೆಕ್ಟ್ ಇದೆಯಾ? ರೈಟ್. ಸೊ ಜಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋಗ್ತಾ ಇದ್ದೀವಿ ಈಗ ಸ್ಲೋಲಿ 1 by 1. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಕಾಟ್ ಈಸ್ ನಥಿಂಗ್ ಬಟ್ ಕಾಸ್ ಬೈ ಸೈನ್. ಎಸ್, ಕಾಟ್ ಈಸ್ ನಥಿಂಗ್ ಬಟ್ ಕಾಸ್ ತೀಟಾ ಬೈ ಸೈನ್ ತೀಟಾ ಹೋಲ್ ಟು ದ ಪವರ್ ಆಫ್ 8/3. ರೈಟ್. ಈಗೇನಾಗುತ್ತೆ ಅಬ್ಸರ್ವ್ ಮಾಡಿ, ಇನ್ ಟರ್ಮ್ಸ್ ನಮ್ಮ ಹತ್ರ ಇನ್ನೊಂದು ಸಬ್ಸ್ಟಿಟ್ಯೂಷನ್ ಇದೆ, ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ತೀಟಾ ತೊಗೊಂಡಿದ್ವಿ, ಹೌದಲ್ವಾ? ಸೊ ಅದನ್ನು ಹಾಕಬೇಕು. ನಾನು ನಿಮಗೆ ಸ್ಟಾರ್ಟಿಂಗ್ 3 ಪ್ರಾಬ್ಲಮ್ಸ್ ಹೆಂಗೆ ಹೇಳ್ಕೊಟ್ಟಿದ್ದೀನಿ, ನೀವು ಲಾಸ್ಟಿಗೆ ಲಿಮಿಟ್ಸ್ ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ, ಅದೇ ಮೆಥಡ್ ಇಲ್ಲಿ ಮಾಡ್ತಿರೋದು. ಸೊ ಫಸ್ಟ್ ಏನು ಮಾಡೋಣ, ಎಲ್ಲ ಇನ್ ಟರ್ಮ್ಸ್ ಆಫ್ ಎಕ್ಸ್ ಮಾಡ್ಕೊಂಡ್ರೆ ಲಿಮಿಟ್ಸ್ ಅಪ್ಲೈ ಮಾಡ್ಬೋದು, ಹೌದಲ್ವಾ? ಸೊ ಮೈನಸ್ 3/8 ಕಾಸ್ ಈಸ್ ನಥಿಂಗ್ ಬಟ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಹೋಲ್ ಪವರ್ 8/3. ಸೈನ್ ತೀಟಾ ಅಂತಂದರೆ ಎಷ್ಟು? ಸೈನ್ ತೀಟಾ ಅಂತ ಅಂದರೆ ಎಕ್ಸ್, ದೇರ್ ಫೋರ್ ದಿಸ್ ವಿಲ್ ಬಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಹೋಲ್ ಪವರ್ 8/3. ಕರೆಕ್ಟ್ ಇದೆಯಾ? ಈಗ ನೋಡಿ, ಇನ್ ಟರ್ಮ್ಸ್ ಆಫ್ ಎಕ್ಸ್ ಆಯಿತಾ ಎಲ್ಲದು. ಈಗ ನಾನು ಲಿಮಿಟ್ಸ್ ಅಪ್ಲೈ ಮಾಡ್ಬೋದು 1/3 ಇಂದ 1. ಈ ಮೈನಸ್ 3/8 ಇದೆಯಲ್ಲ, ಅದಿನ್ನೇನು ಕಾನ್ಸ್ಟೆಂಟು ಹೊರಗೆ ಬರೆಯೋಣ. ಓಕೆ, ಈಗ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನೋಡಿ, 1 ಅಪ್ಲೈ ಮಾಡಿದ್ರೆ 1 - 1 0. ಸೊ ಟೋಟಲ್ ಕ್ವಾಂಟಿಟಿ 0ನೇ ಆಗುತ್ತೆ, ಬೇಡ ಬರೆಯೋದು. ನೆಕ್ಸ್ಟು 1/3 ಅಪ್ಲೈ ಮಾಡಿ ಏನಾಗುತ್ತೆ ನೋಡಿ, 1 ಮೈನಸ್ 1/3 ಹೋಲ್ ಸ್ಕ್ವೇರ್ ಅಂದರೆ 9 ಡಿವೈಡೆಡ್ ಬೈ ಎಕ್ಸ್ ಅಂತಂದರೆ 1/3 ಹೋಲ್ ಪವರ್ ಎಷ್ಟಿತ್ತು ಇಲ್ಲಿ ನಮಗೆ 8/3 ಇತ್ತು. ಅದು ಹಾಗೆ ಇರಲಿ. ಆ್ಯಕ್ಚುಲಿ ಇಲ್ಲಿ ಬರ್ಬೇಕು ಅದು ಪವರು, ಬಟ್ ದಟ್ಸ್ ಓಕೆ, ಯು ಕ್ಯಾನ್ ಡೂ ಲೈಕ್ ದಿಸ್. ಇಲ್ಲ ತಪ್ಪಾಗುತ್ತೆ. ಓಕೆ, ಅಪ್ಪರ್ ಲಿಮಿಟ್ ಹಾಕಿದರೆ 0, ಲೋಯರ್ ಲಿಮಿಟ್ ಹಾಕಿದರೆ ಒಂದು ವ್ಯಾಲ್ಯೂ ಬರ್ತಾ ಇದೆ. ಲೆಟ್ ಅಸ್ ಸಿಂಪ್ಲಿಫೈ ದಿಸ್ ಒನ್ ಫಸ್ಟ್. ಓಕೆ, ಸೊ ಈಸ್ ಈಕ್ವಲ್ ಟು ಮೈನಸ್ 3/8. ಈ ಮೈನಸ್ ಇದೆಯಲ್ಲ, 0 ಮೈನಸ್ ಸಮಥಿಂಗ್ ಮೈನಸ್ ಹಂಗೆ ಇರಲಿ. 9 - 1 ಅಂದರೆ 8, ರೂಟ್ 8 ಬೈ ರೂಟ್ 9 ಅಂತ ಅಂದರೆ ಎಷ್ಟಾಗುತ್ತಪ್ಪ, 3 ಆಗುತ್ತೆ. ನೆಕ್ಸ್ಟ್ 1/3 ಉಲ್ಟಾ ಆದರೆ 3/1 ಆಗುತ್ತೆ. 3 ಕ್ಯಾನ್ಸಲ್ ಔಟ್ ಆಗುತ್ತೆ, ಪವರ್ 8/3 ಉಳ್ಕೊಂತು. ಕರೆಕ್ಟ್ ಇದೆಯಾ? ಇದು ಮೈನಸ್ಸು ಇದು ಮೈನಸ್ಸು ಮಲ್ಟಿಪ್ಲೈ ಆಗಿ ಪ್ಲಸ್ ಆಯಿತು 3/8. ನೆಕ್ಸ್ಟ್ ರೂಟ್ 8 ಅಂತ ಅಂದರೆ ಎಷ್ಟಪ್ಪ, 8 ಟು ದ ಪವರ್ ಆಫ್ 1/2ನಾ, ರೈಟ್? 8 ಟು ದ ಪವರ್ ಆಫ್ 1/2 ಹೋಲ್ ಪವರ್ 8/3. ಈಗ 8 ಅಂತ ಅಂದರೆ ನಥಿಂಗ್ ಬಟ್ 2 ಕ್ಯೂಬ್. ಎಸ್, ಇದೇನಾಗುತ್ತೆ 2 ಕ್ಯೂಬ್. ಇದು ಮಲ್ಟಿಪ್ಲೈ ಆದರೆ ನಿಮಗೇನು ಸಿಗುತ್ತೆ 3/8 2 ಟು ದ ಪವರ್ ಆಫ್ 3/2 ಇಂಟು 8/3. 3 ಕ್ಯಾನ್ಸಲ್, 2 1s 2 4s. ಸೊ ದೇರ್ ಫೋರ್ ವಾಟ್ ವಿಲ್ ಬಿ 3/8 ಇಂಟು 2 ಪವರ್ 4 ಅಂದರೆ 16, 8 1s 8 2s 3 2s
6 ಅರ್ಥ ಆಯ್ತಾ? ಸೊ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ, ಯಾಕಂದರೆ ಈ ಪ್ಯಾಟರ್ನಲ್ಲಿ ಕ್ವಶನ್ಸ್ ಯಾವುದು ನೀವು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಕ್ಚುಲಿ ಈ ಪ್ಯಾಟರ್ನಲ್ಲಿ ಇದೊಂದೇ ಸದ್ಯಕ್ಕೆ ಕೊಟ್ಟಿರೋದು, ಅಂಥ ಹೈ ಲೆವೆಲ್ ಏನು ಕೊಟ್ಟಿಲ್ಲ ಬೇರೆ ಯಾವುದು ಕೂಡ. ಹಾಗಾಗಿ ಇದೊಂಥರ ಅನಿಸುತ್ತೆ, ಬಟ್ ದಯವಿಟ್ಟು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಅರ್ಥ ಆಗೇ ಆಗುತ್ತೆ. ಅರ್ಥ ಆಯ್ತಲ್ಲ? ರೈಟ್. ಇನ್ ಕೇಸ್ ಅರ್ಥ ಆಗಿಲ್ಲ ರಿವೈಂಡ್ ಮಾಡ್ಕೊಳ್ಳಿ ವಾಪಸ್ಸು, ಯು ವಿಲ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಜಸ್ಟ್ ಎರಡೇ ಸಬ್ಸ್ಟಿಟ್ಯೂಷನ್, ಎಕ್ಸೈಸ್ಗಳು ಸೈನ್ ಥೀಟಾ, ನೆಕ್ಸ್ಟ್ ಅದನ್ನು ನಾವು ಸಾಲ್ವ್ ಮಾಡಿದ್ಮೇಲೆ ಕಾಟ್ ಥೀಟಾ ಜಾಗದಲ್ಲಿ ಟಿ ಹಾಕಿದ್ವಿ ಅಷ್ಟೇ. ಓಕೆ, ಕಮಿಂಗ್ ಟು ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಎಕ್ಸರ್ಸೈಸ್, ಕ್ವೆಶನ್ ನಂಬರ್ 10. ಕ್ವೆಶನ್ ನಂಬರ್ 10 ಏನು ಹೇಳುತ್ತೆ? ಎಫ್ ಆಫ್ ಎಕ್ಸ್ 0 to x t sin t dt, ಕರೆಕ್ಟಾ? ದೆನ್ ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಕೇಳಿರೋದು. ಓಕೆ, ಎಫ್ ಡ್ಯಾಶ್ ಅಂತ ಅಂದ್ರೇನು? ಇದಕ್ಕೇನು ಆನ್ಸರ್ ಬರುತ್ತೆ ಅದರದ್ದು ಡೆರಿವೇಟಿವ್ ಡಿಫ್ರೆನ್ಷಿಯೇಟ್ ಮಾಡ್ಬೇಕಂತ ಅರ್ಥ. ಸೊ ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡಿ. ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್, ಐಲೇಟ್ ರೂಲ್ ಪ್ರಕಾರ ಆಲ್ಜಿಬ್ರಾಯಿಕ್ ಫಸ್ಟು, ಟ್ರಿಗ್ನೋಮೆಟ್ರಿಕ್ ಆಮೇಲೆ. ಸೊ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್. ಸೊ ಆನ್ಸರ್ ಏನಾಗುತ್ತೆ? ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೈನ್ ಟಿ ಡಿ ಟಿ ಮೈನಸ್ ಇಂಟಿಗ್ರೇಷನ್ ಆಫ್ ಸೈನ್ ಟಿ ಡಿ ಟಿದು ಇಂಟಿಗ್ರೇಷನ್ ಏನಾಗುತ್ತಪ್ಪ? ಕಾಸ್ದು ಡಿಫ್ರೆನ್ಸಿಯೇಷನ್ ಸೈನ್ ಅಂದರೆ ಮೈನಸ್. ಸೊ ಮೈನಸ್ ಕಾಸ್ ಟಿ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ ಅಂದರೆ 1 ಡಿ ಟಿ. ಕರೆಕ್ಟ್ ಇದೆಯಾ? ಈಗ ಅಬ್ಸರ್ವ್ ಮಾಡಿ, ಟಿ ಸೈನ್ ಟಿ ಇಂಟಿಗ್ರೇಷನ್ ಏನಾಗುತ್ತೆ? ಮೈನಸ್ ಕಾಸ್ ಟಿ ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಕಾಸ್ ಈಸ್ ಸೈನ್ ಟಿ. ಕರೆಕ್ಟ್ ಇದೆಯಾ? ಎಸ್. ಓಕೆ, ಸೊ ಇದನ್ನು ನೋಡಿಬಿಟ್ಟು ನೀವು ಆನ್ಸರ್ ಅಂತ ಹಾಕಂಗಿಲ್ಲ. ಅವ್ರು ಕೇಳಿರೋದು ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಅಂದರೆ ಏನು ಮಾಡ್ತೀರಾ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಫಸ್ಟ್ ಇದಕ್ಕೆ ಬಂದರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀರಾ. ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್, ಹೌದಾ? ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್ ಕಾಸ್ದು ಮೈನಸ್ ಸೈನ್ ಟಿ plus second function as it is first function derivative plus sin t differentiation is cos t. Okay, now you multiply, what will you get? Minus into minus plus t into sin t, t into sin t. Next ಏನಿದೆ ನೋಡಿ, minus into plus minus cos t plus cos t, cos t ಕ್ಯಾನ್ಸಲ್ ಆಗಿ ಉಳಿಯೋದೆಷ್ಟು ನಿಮಗೆ? t sin t, nothing but ಓಕೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದೆಯಾ? ಸಾರಿ ಹಾಂ, ಓಕೆ, ನೋ ಪ್ರಾಬ್ಲಮ್. ಇದು ಆ್ಯಕ್ಚುಲಿ ಬಂದಿರೋದು ಆನ್ಸರ್ ಇದೆಯಲ್ಲ, ಓಕೆ, ಅಪ್ಪರ್ ಲಿಮಿಟು ಲೋಯರ್ ಲಿಮಿಟು 0 to x ಅಂತ ಐತಲ್ಲ, ಅದನ್ನು ಅಪ್ಲೈ ಮಾಡಿದ್ದಾರೆ ಅಷ್ಟೇ, ಇನ್ನೇನು ಇಲ್ಲ. ಓಕೆ, ರೈಟ್. ಸಿ, ಇಫ್ ಯು ಆರ್ ಅಪ್ಲೈಯಿಂಗ್ 0 to x, ವಾಟ್ ವಿಲ್ ದ ಆನ್ಸರ್? ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಟಿ ಜಾಗದಲ್ಲಿ ಎಕ್ಸ್ ಸೈನ್ ಎಕ್ಸ್ ಮೈನಸ್ 0 ಇಂಟು ಸೈನ್ 0, ದಿಸ್ ವ್ಯಾಲ್ಯೂ ಈಸ್ ಎನಿ ಆಫ್ ಡಮ್ಮಿ 0 ಆಗುತ್ತೆ. ಸೊ ಕೊನೆಗೊಳಿಯೋ ಆನ್ಸರ್ ಏನು? ಎಕ್ಸ್ ಸೈನ್ ಎಕ್ಸ್, ವಿಚ್ ಈಸ್ ಆಪ್ಷನ್ ಬಿ. ಅರ್ಥ ಆಯ್ತಲ್ಲ? ರೈಟ್. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಲಾಸ್ಟ್ ಎಕ್ಸರ್ಸೈಸ್ ಆ್ಯಸ್ ವೆಲ್. ನೆಕ್ಸ್ಟ್ ಲೆಕ್ಚರಲ್ಲಿ ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡೋಣ. ಸ್ವಲ್ಪ ಪ್ರಾಪರ್ಟೀಸ್ ಬಗ್ಗೆ ಮಾತಾಡಿಬಿಟ್ಟು ಆಮೇಲೆ ನಾವೇನು ಮಾಡೋಣ? ನೆಕ್ಸ್ಟ್ ಎಕ್ಸರ್ಸೈಸ್ ದಟ್ ಈಸ್ 7.11. ಓಕೆ, ದಟ್ಸ್ ದ ಲಾಸ್ಟ್ ಎಕ್ಸರ್ಸೈಸ್ ದೆನ್. ರೈಟ್, ಅದನ್ನು ಸಾಲ್ವ್ ಮಾಡೋಣ. ಅರ್ಥ ಆಯ್ತಲ್ಲ? ಆ್ಯಂಡ್ ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ನಿಮಗೆ ಲೆಕ್ಚರ್ ಹೇಗೆ ಅನ್ನಿಸ್ತು, ನಿಮ್ಮ ಒಪಿನಿಯನ್ ಬಗ್ಗೆನೋ ಸ್ವಲ್ಪ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಟ್ಸ್ ನಾಟ್ ದಟ್ ಐ ಆಮ್ ಆಸ್ಕಿಂಗ್ ಯು ಪಾಸಿಟಿವ್ ರಿಪ್ಲೈ ಓನ್ಲಿ, ಐ ವಾಂಟ್ ದ ರಿಯಲ್ ಸಜೆಷನ್ಸ್. ಓಕೆ ಮ್ಯಾಮ್, ಇದನ್ನು ಈ ಥರ ಮಾಡ್ಬೋದಿತ್ತು, ಈ ಥರ ಮಾಡಬೇಕಿತ್ತು, ನಿಮಗೇನು ಅನಿಸುತ್ತೋ ಅದು. ಓಕೆನಾ? ರೈಟ್. ಓಕೆ, ಸೊ that's it. ಇನ್ನೇನಾರ ಇದ್ದರೆ do let me know in the comment section, and please share with your friends so that it will be beneficial for them as well, right? Okay, so that's all for today. Thank you so much. God bless you.